ಓಂ ಶಾಂತಿ. ಮುರಳಿಯ ದಿನಾಂಕ 11/10/21. ಬಾಪ್ದಾದ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, मीठे बच्चे, योग अग्नि से पापों को भस्म कर संपूर्ण सतो प्रधान बनना है. कोई भी पाप कर्म नहीं करना है. ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಯೋಗಾಗ್ನಿಯಿಂದ ಪಾಪಗಳನ್ನು ಭಸ್ಮ ಮಾಡಿ ಸಂಪೂರ್ಣ ಸತೋಪ್ರಧಾನಾಗಿ ಯಾವುದೇ ಪಾಪ ಕರ್ಮ ಮಾಡಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆಯಲ್ಲಿ ಬಾಬಾ ಹೇಳ್ತಾರೆ, सतयुग में ऊंच पद किस आधार पर मिलता है? यहाँ का कौन सा कायदा सबको सुनाओ. ಸತ್ಯುಗದಲ್ಲಿ ಶ್ರೇಷ್ಠ ಪದವಿ ಯಾವ ಆಧಾರದಂತೆ ಸಿಗ್ತದೆ? ಇಲ್ಲಿಯ ಯಾವ ಒಂದು ನಿಯಮ ಅಂದರೆ ಕಾಯ್ದೆಯನ್ನು ಎಲ್ಲರಿಗೂ ಹೇಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಉತ್ತರ, सतयुग में पवित्रता के आधार पर ऊंच पद मिलता है. जो पवित्रता की कम धारण करते हैं वह सतयुग में देरी से आते हैं और पद भी कम पाते हैं. ಸತ್ಯಯುಗದಲ್ಲಿ ಪವಿತ್ರತೆಯ ಆಧಾರದ ಮೇಲೆ ಪದವಿ ಶ್ರೇಷ್ಠವಾಗಿರುವಂಥದ್ದು ಸಿಗ್ತದೆ. ಪವಿತ್ರತೆ ಧಾರಣೆ ಕಡಿಮೆಯಾಗಿದೆ ಅಂತ ಹೇಳಿದರೆ ಸತ್ಯಯುಗದಲ್ಲಿ ಅವರು ಲೇಟಾಗಿ ಬರ್ತಾರೆ, ಪದವಿ ಕೂಡ ಕಡಿಮೆ ಇರ್ತದೆ ಅಂತ ಬಾಬಾ ಹೇಳ್ತಾರೆ. यहाँ जब कोई आता है तो उन्हें कायदा सुनाओ, दे दान तो छूटे ग्रहण, 5 विकारों का दान दो तो तुम 16 कला संपूर्ण बन जाएंगे. तुम बच्चे भी अपनी दिल से पूछो कि हमारे में कोई विकार तो नहीं है. ಬಾಬಾ ಹೇಳ್ತಾರೆ, ಇಲ್ಲಿ ನಿಮ್ಮ ಸಂಪರ್ಕದಲ್ಲಿ ಯಾರಾದರೂ ಬಂದಾಗ ಅವರಿಗೆ ಈ ಒಂದು ಕಾಯ್ದೆಯನ್ನು ಹೇಳಿ, ನೀವು ದಾನ ಕೊಟ್ಟರೆ ಗ್ರಹಣ ಬಿಡ್ತದೆ ಅಂತ ನೀವು ಹೇಳಬೇಕಾಗಿದೆ. 5 ವಿಕಾರಗಳ ದಾನವನ್ನು ಕೊಟ್ಟರೆ ನೀವು 16 ಕಲಾ ಸಂಪೂರ್ಣರಾಗ್ತೀರಿ. ಹಾಗೆ ಈಗ ನಮ್ಮ ಜೊತೆ ನಾವು ಕೂಡ ಕೇಳಿಕೊಳ್ಬೇಕಾಗಿದೆ. ಹೇಳುವಂಥವ್ರು ಮೊದಲು ನಮ್ಮಲ್ಲಿ ನಾವು ಕೇಳಿಕೊಳ್ಬೇಕು, ನಮ್ಮ ಒಳಗೆ ಯಾವುದೇ ವಿಕಾರ ಇಲ್ವ ತಾನೇ ಅಂತ ನೋಡಿಕೊಳ್ಬೇಕು. ओम शांति. रूहानी बाप रूहानी बच्चों को समझाते हैं कि मनुष्यों को कैसे समझाओ कि अब स्वर्ग की स्थापना हो रही है. ಈಗ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದರೆ, ಮನುಷ್ಯರಿಗೆ ಹೇಗೆ ನೀವು ಹೇಳಬೇಕು, ಯಾವುದು ಈಗ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ, ಹೇಗೆ ಇದನ್ನು ಹೇಳುವುದು ಅಂತ ಬಾಬಾ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. 5000 वर्ष पहले भी भारत में स्वर्ग था, लक्ष्मी नारायण का राज्य था. विचार करना चाहिए उस समय कितने मनुष्य थे. 5000 ವರ್ಷದ ಹಿಂದೆ ಕೂಡ ಭಾರತದಲ್ಲಿ ಸ್ವರ್ಗ ಇತ್ತು, ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಈಗ ವಿಚಾರ ಮಾಡಬೇಕು ಆ ಸಮಯ ಎಷ್ಟು ಮನುಷ್ಯರಿದ್ರು ಅಂತ. सतयुग आदि में बहुत करके 9-10 लाख होंगे. ಶುರುವಾತ್ ಮೇ ಜಾಡ್ ಚೋಟಾ ಹಿ ಹೋತಾ ಹೈ. ಈಗ ವಿಚಾರ ಮಾಡ್ತಾ ಹೋದರೆ ಆ ಸಮಯದಲ್ಲಿ ಮನುಷ್ಯರು ಎಷ್ಟಿದ್ದಿರ್ಬೋದು ವಿಚಾರ ಮಾಡ್ತಾ ಹೋದರೆ, ಸತ್ಯುಗದ ಆದಿಯಲ್ಲಿ ಕಡಿಮೆ ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ 9-10 ಲಕ್ಷ ಜನ ಇದ್ದಿರ್ತಾರೆ. ಪ್ರಾರಂಭದಲ್ಲಿ ಈ ವೃಕ್ಷ ಚಿಕ್ಕದಿರ್ತದೆ ಅಲ್ಲ. इस समय जबकि कलयुग का अंत है तो कितना बड़ा जाड़ हो गया है. अब इसका ವಿನಾಶ भी जरूर होना है. ಈಗ ಕಲಿಯುಗದ ಅಂತ್ಯದಲ್ಲಿ ಬಂದಿದ್ದೇವೆ ಅಂತ ಹೇಳುವಾಗ ಈ ಮರ ಭಾರಿ ವಿಶಾಲವಾಗಿ ಬೆಳೆದಿದೆ, ಈಗ ಇದರ ವಿನಾಶ ಕೂಡ ಅವಶ್ಯವಾಗಿ ಆಗಬೇಕಾಗಿದೆ ಅಂತ ಬಾಬಾ ಹೇಳಿದ್ದಾರೆ. बच्चे समझते हैं यह वही महाभारत लड़ाई है. इस समय ही गीता के भगवान ने राजयोग सिखाया और देवी देवता धर्म की स्थापना की है. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಇದು ಅದೇ ಮಹಾಭಾರತ ಯುದ್ಧ ಆಗಿದೆ. ಈ ಸಮಯ ಗೀತೆಯ ಭಗವಂತ ರಾಜಯೋಗವನ್ನು ಕಲಿಸಿದ್ರು ಮತ್ತು ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಕೂಡ ಮಾಡಿದರು. संगम पर ही अनेक धर्मों का विनाश, एक धर्म की स्थापना हुई थी. बच्चे यह भी जानते हैं कि आज से 5000 वर्ष पहले भारत स्वर्ग था और कोई धर्म नहीं था.
ಬಾಬಾ ಹೇಳ್ತಾ ಇದ್ದಾರೆ, ಸಂಗಮ ಯುಗದಲ್ಲಿಯೇ ಅನೇಕ ಧರ್ಮದ ವಿನಾಶ, ಏಕ ಧರ್ಮದ ಸ್ಥಾಪನೆಯಾಗಿತ್ತು. ಮಕ್ಕಳು ಇದು ಕೂಡ ತಿಳ್ಕೊಂಡಿದ್ದೀರಿ, ಇವತ್ತಿನಿಂದ 5000 ವರ್ಷದ ಹಿಂದೆ ಭಾರತ ಸ್ವರ್ಗ ಆಗಿತ್ತು ಮತ್ತು ಬೇರೆ ಧರ್ಮದವರು ಇರಲಿಲ್ಲ. ऐसी नई दुनिया स्थापन करने बाप संगम पर आते हैं. ಇಂತಹ ಹೊಸ ಜಗತ್ತಿನ ಸ್ಥಾಪನೆ ಮಾಡುವುದಕ್ಕೋಸ್ಕರ ತಂದೆ ಸಂಗಮ ಯುಗದಲ್ಲಿ ಬರ್ತಾರೆ. अब वो स्थापन हो रही है, पुरानी दुनिया विनाश हो जाएगी. सतयुग में एक ही भारत खंड था और कोई खंड था नहीं. ಈಗ ಹೊಸ ಜಗತ್ತಿನ ಸ್ಥಾಪನೆಗೆ ಇಲ್ಲಿ ಬಾಬಾ ಮಾಡ್ತಾ ಇದ್ದಾರೆ. ಹಳೆಯ ಜಗತ್ತಿನ ವಿನಾಶ ಆಗ್ತದೆ. ಸತ್ಯುಗ ಅಂತ ಹೇಳಿದರೆ ಅಲ್ಲಿ ಒಂದೇ ಭಾರತ ಖಂಡ ಇರ್ತದೆ, ಬೇರೆ ಖಂಡಗಳು ಯಾವುದು ಕೂಡ ಇರಲಿಲ್ಲ ಅಂತ ಬಾಬಾ ಹೇಳ್ತಾರೆ. अभी तो कितने खंड हैं, भारत खंड भी है, परंतु इसमें आदि सनातन देवी देवता धर्म है नहीं, वो प्रायलोप हो गया. ಈಗ ಎಷ್ಟು ಖಂಡಗಳಿದೆ ನೋಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಭಾರತ ಖಂಡವೇ ಆಗಿತ್ತು, ಆದರೆ ಈಗ ಇದರಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತ ಹೇಳುವಂಥದ್ದಿಲ್ಲ. ಭಾರತ ಖಂಡ ಹೌದು, ಆದರೆ ಈಗ ಇದರಲ್ಲಿ ದೇವಿ ದೇವತಾ ಧರ್ಮ ಅಂತ ಹೇಳುವಂಥದ್ದಿಲ್ಲ, ಅದು ಪ್ರಾಯಲೋಪ ಆಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. अब फिर परमपिता परमात्मा ब्रह्मा द्वारा स्थापना वह कर रहे हैं, बाकी सब धर्म विनाश हो जाते हैं. ಈಗ ಪುನಃ ಪರಮಪಿತ ಪರಮಾತ್ಮ ಬ್ರಹ್ಮಾರವರ ಮುಖಾಂತರ ಅದನ್ನು ಈಗ ಸ್ಥಾಪನೆ ಮಾಡ್ತಾ ಇದ್ದಾರೆ. ಯಾವುದು ಪ್ರಾಯಲೋಪ ಆಗಿ ಹೋಗಿರುವಂತಹ ಧರ್ಮ ಏನಿತ್ತು ಅದನ್ನು ಈಗ ಬಾಬಾ ಸ್ಥಾಪನೆ ಮಾಡ್ತಾ ಇದ್ದಾರೆ. ಬಾಕಿ ಎಲ್ಲ ಧರ್ಮಗಳು ವಿನಾಶ ಆಗಿ ಹೋಗ್ತದೆ ಅಂತ ಬಾಬಾ ಹೇಳ್ತಾರೆ. ये तो याद रखना है कि सतयुग त्रेता में कोई और राज्य नहीं था और सब धर्म अभी आए हैं. ಈಗ ಇದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ. ಬಾಬಾ ಹೇಳ್ತಾ ಇದ್ದಾರೆ, ಸತ್ಯುಗ ತ್ರೇತಾದಲ್ಲಿ ಬೇರೆ ಯಾರ್ದೂ ರಾಜ್ಯ ಇರಲಿಲ್ಲ ಮತ್ತು ಎಲ್ಲ ಧರ್ಮದವರು ಈಗ ಇಲ್ಲಿ ಬಂದಿದ್ದಾರೆ. कितना दुख अशांति मारा मारी है, महाभारी महाभारत लड़ाई भी वही है. एक तरफ यूरोपवासी यादव भी हैं. ಅವರು ಹೇಳ್ತಾ ಇದ್ರೆ ಈಗ ಇಲ್ಲಿ ನೋಡಿ ಎಷ್ಟು ದುಃಖ ಅಶಾಂತಿ ಮಾರಾಮಾರಿ ಎಲ್ಲವೂ ಕೂಡ ಇದೆ. ಮಹಾಭಾರಿ ಮಹಾಭಾರತ ಯುದ್ಧ ಅಂತ ಏನು ಕೇಳಿದ್ದೇವೆ ಅದೇ ಇದು ಈಗ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಅದೇ ಇಲ್ಲಿ ನಡೀಲಿಕ್ಕಿದೆ. ಒಂದು ಕಡೆಗೆ ಯುರೋಪ್ ವಾಸಿ ಯಾದವರು ಕೂಡ ನಿಂತಿದ್ದಾರೆ. 5000 वर्ष पहले भी इन्होंने मूसल इन्वेंशन की थी. कौरव पांडव भी थे. पांडवों की तरफ खुद परमपिता परमात्मा मददगार था. सभी को यही कहा कि गृहस्थ व्यवहार में रहते मुझे याद करने से तुम्हारे पाप बढ़ेंगे नहीं और पास्ट के विकर्म विनाश होंगे. 5000 ವರ್ಷದ ಹಿಂದೆ ಈ ಯಾದವರು ಯಾರಿದ್ದಾರೆ ಅವರು ಮಿಸೈಲ್ಗಳನ್ನು ಇನ್ವೆನ್ಷನ್ ಮಾಡಿದರು, ಸಂಶೋಧನೆ ಮಾಡಿ ಕಂಡುಹಿಡಿದಿದ್ರು. ಕೌರವರು ಪಾಂಡವರು ಕೂಡ ಇದ್ದರು. ಯಾವಾಗ 5000 ವರ್ಷದ ಹಿಂದೆ ಕೌರವರು ಪಾಂಡವರು ಕೂಡ ಇದ್ದರು. ಪಾಂಡವರ ಕಡೆಗೆ ಸ್ವಯಂ ಪರಂಪಿತ ಪರಮಾತ್ಮ ಅವರ ಸಹಾಯಕ್ಕೆ ನಿಂತಿದ್ರು. ಅವ್ರು ಏನು ಹೇಳಿದರು, ಅವರಿಗೆ ಎಲ್ಲರಿಗೂ ಪರಮಾತ್ಮ ಇದನ್ನೇ ಹೇಳಿದರು, ಗೃಹಸ್ಥ ವ್ಯವಹಾರದಲ್ಲಿ ಇದ್ದುಕೊಂಡು ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳು ಹೆಚ್ಚಾಗುವುದಿಲ್ಲ, ಜೊತೆಗೆ ಹಿಂದೆ ಮಾಡಿರೋ ವಿಕರ್ಮಗಳು ಕೂಡ ವಿನಾಶ ಆಗ್ತದೆ ಅಂತ ಅವರು ಹೇಳಿದರು. अभी भी बाप समझाते हैं, तुम ही भारतवासी सतयुग में जो सतो प्रधान थे वह इस समय 84 जन्म लेते लेते अब तुम्हारी आत्मा तमो प्रधान बन गई है. ಬಾಬಾ ಈಗ ಇದನ್ನು ಕೂಡ ಹೇಳ್ತಾ ಇದ್ದಾರೆ, ನೀವೇ ಭಾರತವಾಸಿಗಳು ಸತ್ಯುಗದಲ್ಲಿ ಸತೋ ಪ್ರಧಾನ ಆಗಿದ್ದಂಥವರು ಈ ಸಮಯ 84 ಜನ್ಮವನ್ನು ಪಡಿತಾ ಈಗ ನೀವು ಆತ್ಮ ತಮೋ ಪ್ರಧಾನ ಆಗಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. अब सतो प्रधान कैसे बने? सतो प्रधान तब बनेंगे जब तुम मुझ पतित पावन बाप को याद करेंगे. ಸರಿ, ಈಗ ಸತೋ ಪ್ರಧಾನ ಆಗುವುದು ಹೇಗೆ? ಸತೋ ಪ್ರಧಾನ ಯಾವಾಗ ಆಗ್ತೇವೆ ಅಂತ ಹೇಳಿದರೆ ಪತಿತ ಪಾವನ ತಂದೆಯನ್ನು ನೆನಪು ಮಾಡುವುದರಿಂದ ಅಂತ ಬಾಬಾ ಹೇಳ್ತಾರೆ.
इस योग अग्नि से ही पाप भस्म होंगे और आत्मा सतो प्रधान बन जाएंगी और फिर स्वर्ग में 21 जन्मों के लिए वर्षा पाएंगे. ಈ ಯೋಗಾಗ್ನಿಯಿಂದ ತಂದೆಯನ್ನು ನೆನಪು ಮಾಡುವ ಅಗ್ನಿಯಿಂದ ಪಾಪ ಭಸ್ಮ ಆಗ್ತದೆ ಮತ್ತು ಆತ್ಮ ಸತೋ ಪ್ರಧಾನ ಆಗಿ ಹೋಗ್ತದೆ. ನಂತರ ಸ್ವರ್ಗದಲ್ಲಿ 21 ಜನ್ಮಗಳವರೆಗೆ ಆಸ್ತಿಯನ್ನು ಕೂಡ ಪಡೀತದೆ. बाकी इस पुरानी दुनिया का विनाश तो होना ही है. भारत सतयुग में श्रेष्ठाचारिता और सृष्टि के आदि में बहुत थोड़े मनुष्य थे. ಬಾಬಾ ಹೇಳ್ತಾ ಇದ್ದಾರೆ, ಬಾಕಿ ಈಗ ಉಳಿದಿರುವಂಥದ್ದು ಈ ಹಳೆ ಜಗತ್ತಿನ ವಿನಾಶ ಈಗಾಗಲೇ ಬೇಕಾಗಿದೆ. ಭಾರತ ಸತ್ಯುಗದಲ್ಲಿ ಶ್ರೇಷ್ಠಾಚಾರಿಯಾಗಿತ್ತು ಮತ್ತು ಸೃಷ್ಟಿಯ ಆದಿಯಲ್ಲಿ ತುಂಬ ಕಡಿಮೆ ಜನ ಕೂಡ ಇದ್ದರು. ಜನ ಇದ್ದದ್ದು ಕೂಡ ತುಂಬ ಕಡಿಮೆಯೇ. भारत स्वर्ग था दूसरे कोई खंड नहीं थे. अभी और धर्म बढ़ते बढ़ते जाड़ कितना बड़ा हो गया है और तमो प्रधान जड़जड़ी भूत हो गया है. ಭಾರತ ಮೊದಲು ಸ್ವರ್ಗ ಆಗಿತ್ತು, ಬೇರೆ ಖಂಡಗಳು ಯಾವುದೂ ಕೂಡ ಇರಲಿಲ್ಲ. ಈಗ ಬೇರೆ ಧರ್ಮಗಳು ಹೆಚ್ಚಾಗ್ತಾ ಆಗ್ತಾ ವೃಕ್ಷ ಭಾರಿ ದೊಡ್ಡದಾಗಿ ಬೆಳೆದಿದೆ. ಮಾತ್ರವಲ್ಲದೆ ತಮೋ ಪ್ರಧಾನ ತನ್ನ ಅಂತಿಮ ಹಂತವನ್ನು ಕೂಡ ತಲುಪಿಯಾಗಿದೆ ಅಂತ ಬಾಬಾ ಹೇಳ್ತಾರೆ. अब इस तमो प्रधान जाड़ का विनाश और नई देवी देवता धर्म के जाड़ की स्थापना जरूर चाहिए, संगम पर ही होगा. ಬಾಬಾ ಹೇಳ್ತಾ ಇದ್ದಾರೆ, ಈಗ ಈ ತಮೋ ಪ್ರಧಾನ ವೃಕ್ಷದ ವಿನಾಶ ಮತ್ತು ಹೊಸ ದೇವಿ ದೇವತಾ ಧರ್ಮದ ವೃಕ್ಷದ ಸ್ಥಾಪನೆ ಅವಶ್ಯವಾಗಿ ಮಾಡಬೇಕಾಗಿದೆ. ಯಾವಾಗ? ಸಂಗಮ ಯುಗದಲ್ಲಿ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಅಭಿ ತುಮ್ ಸಂಗಮ್ ಪರ್ ಹೋ. आदि सनातन देवी देवता धर्म का सैंपलिंग लग रहा है. पतित मनुष्यों को बाप पावन बना रहे हैं, वह फिर देवता बनेंगे. ಈಗ ನಾವು ಸಂಗಮ ಯುಗದಲ್ಲಿದ್ದೇವೆ. ದೇವಿ ದೇವತಾ ಧರ್ಮದ ಈಗ ಬಾಬಾ ಇಲ್ಲಿ ಕಸಿ ಮಾಡ್ತಾ ಇದ್ದಾರೆ. ಕಲಿಯುಗದಿಂದ ಸಂಗಮ ಯುಗಕ್ಕೆ ಕರ್ಕೊಂಡು ಬಂದು ಬಾಬಾ ದೇವಿ ದೇವತಾ ಧರ್ಮದ ಕಸಿ ಮಾಡ್ತಾ ಇದ್ದಾರೆ. ಪತಿತ ಮನುಷ್ಯರನ್ನು ತಂದೆ ಪಾವನ ಮಾಡ್ತಾ ಇದ್ದಾರೆ. ಅವರೇ ನಂತರ ದೇವತೆಗಳಾಗ್ತಾರೆ. जो पहले नंबर में थे, जिन्होंने 84 जन्म लिए हैं, वही फिर पहले ನಂಬರ್ में आएंगे. ಯಾರು ಮೊದಲನೇ ನಂಬರ್ನಲ್ಲಿದ್ದರೂ ಅವರು 84 ಜನ್ಮವನ್ನು ಪಡ್ಕೊಂಡಿದ್ದಾರೆ. ಅವರೇ ನಂತರ ಮೊದಲನೇ ನಂಬರಿಗೆ ಬರ್ತಾರೆ. सबसे पहले पहले देवी देवताओं का पार्ट था, वही पहले बिछड़े हैं, फिर उन्हों का ही पार्ट होना चाहिए ना. ಎಲ್ಲಕ್ಕಿಂತ ಮೊದಲು ದೇವಿ ದೇವತೆಗಳ ಪಾತ್ರ ಇತ್ತು. ಅವರೇ ಮೊದಲು ಅಲ್ಲಿಂದ ಕೆಳಗೆ ಬಂದಿದ್ದಾರೆ, ತಂದೆಯಿಂದ ದೂರ ಆಗಿ ಕೆಳಗೆ ಬಂದಿದ್ದಾರೆ. ನಂತರ ಅವ್ರದ್ದೇ ಪಾರ್ಟ್ ಆಗಬೇಕಲ್ಲ ಅಂತ ಬಾಬಾ ಹೇಳ್ತಾರೆ. ಮೊದಲು ಬಂದವರು ಅವ್ರದ್ದೇ ನಂತರ ಮೊದಲ ಪಾರ್ಟ್ ಇರ್ತದೆ. सतयुग में है ही सर्वगुण संपन्न, अभी है विशेष वर्ल्ड. रात दिन का फर्क है. अभी विशेष वर्ल्ड को वाइसलेस वर्ल्ड कौन बनाए. ಸತ್ಯುಗದಲ್ಲಿ ಸರ್ವಗುಣ ಸಂಪನ್ನರಾಗಿರ್ತಾರೆ. ಹಾಗೆ ಡ್ಯಾಶ್ ಡ್ಯಾಶ್ ತುಂಬ ಇದೆ ಮುಂದಕ್ಕೆ. ಈಗ ಅದೇ ಏನಾಗಿದೆ, ವಿಕಾರಿ ಜಗತ್ತಾಗಿದೆ. ನಿರ್ವಿಕಾರಿಯಾಗಿದ್ದಂಥ ಸಂಪೂರ್ಣ ನಿರ್ವಿಕಾರಿ ಆಗಿದ್ದಂಥದ್ದು ಈಗ ವಿಕಾರಿಯಾಗಿದೆ. ಹಗಲು ರಾತ್ರಿ ವ್ಯತ್ಯಾಸದಲ್ಲಿ ಬರ್ತಾ ಇದೆ. ಈಗ ವಿಕಾರಿ ಜಗತ್ತನ್ನು ನಿರ್ವಿಕಾರಿ ಜಗತ್ತನ್ನಾಗಿ ಯಾರು ಮಾಡ್ತಾರೆ? पुकारते भी हैं, हे पावन बनाने वाले आओ. अभी वह आया है. बाप कहते हैं, हम तुमको वाइसलेस बना रहे हैं. अब विशेष दुनिया के विनाश के लिए लड़ाई लगनी है. ಮನುಷ್ಯರು ಕರೀತಾರೆ, ಹೇ ಪಾವನಗೊಳಿಸುವಂಥವನೇ ಬಾ ಅಂತೇಳಿ. ಈಗ ಅವರು ಬಂದಿದ್ದಾರೆ. ತಂದೆ ಹೇಳ್ತಾರೆ, ಈಗ ನಾನು ನಿಮ್ಮನ್ನು ನಿರ್ವಿಕಾರಿಯನ್ನಾಗಿ ಮಾಡ್ತಾ ಇದ್ದೇನೆ. ಈ ವಿಕಾರಿ ಜಗತ್ತಿನ ವಿನಾಶಕ್ಕೋಸ್ಕರವಾಗಿ ಯುದ್ಧ ಆಗಬೇಕು ಅಂತ ಬಾಬಾ ಹೇಳ್ತಾರೆ. ಬೇರೆ ಉಪಾಯಗಳಿಲ್ಲ, ಇದಕ್ಕೋಸ್ಕರ ಯುದ್ಧ ಆಗಬೇಕು. अब वह कहते हैं, एक मत कैसे हो, क्योंकि अभी अनेक मत है ना. अनेक इतने मतांतरों के अंदर एक धर्म की मत कौन स्थापना करे.
ಈಗ ಅವರು ಏನೇ ಹೇಳ್ತಾರೆ, ಹೊರಗೆ ಪ್ರಪಂಚದಲ್ಲಿ ಏನು ಹೇಳ್ತಾರೆ, ಈಗ ಒಂದೇ ಮತ ಹೇಗೆ ಆಗುವುದು ಅಂತ, ಏಕಮತಕ್ಕೆ ಬರಬೇಕೀಗ ಹೇಗೆ? ಯಾಕೆ ಅಂತ ಹೇಳಿದ್ರೆ ಈಗ ಅನೇಕ ಮತಗಳಿದೆ, ಅನೇಕ ಇಷ್ಟು ಮತಾಂತರಗಳ ಒಳಗೆ ಈಗ ಏಕಧರ್ಮದ ಮತ ಯಾರು ಸ್ಥಾಪನೆ ಮಾಡ್ತಾರೆ? ಈಗ बाप समझाते हैं अभी एक मत की स्थापना हो रही है, बाकी सब विनाश हो जाएंगे। आदि सनातन देवी देवता धर्म वाले जो पावन थे वही फिर 84 जन्म भोग अब पतित बने हैं। ಈಗ ಬಾಬಾ ಹೇಳ್ತಾ ಇದ್ದಾರೆ, ಈಗ ಒಂದೇ ಮತದ ಸ್ಥಾಪನೆ ಈಗ ಆಗ್ತಾ ಇದೆ, ಬಾಕಿ ಎಲ್ಲವೂ ವಿನಾಶ ಆಗಿಬಿಡುತ್ತದೆ. ಆದಿ ಸನಾತನ ದೇವಿ ದೇವತಾ ಧರ್ಮದವರು ಯಾರು ಪಾವನಾಗಿದ್ರು ಅವರೇ ನಂತರ 84 ಜನ್ಮವನ್ನು ಭೋಗಿಸಿ ಈಗ ಪತಿತರಾಗಿದ್ದಾರೆ. फिर बाप आकर भारतवासियों को फिर से स्वर्ग का वर्षा दे रहे हैं, अर्थात असुर से देवता बना रहे हैं. ಈಗ ಪುನಃ ತಂದೆ ಬಂದು ಭಾರತವಾಸಿಗಳಿಗೆ ಪುನಃ ಸ್ವರ್ಗದ ಆಸ್ತಿಯನ್ನು ಕೊಡ್ತಾ ಇದ್ದಾರೆ, ಅರ್ಥಾತ್ ಅಸುರರಿಂದ ದೇವತೆಯನ್ನಾಗಿ ಮಾಡ್ತಾ ಇದ್ದಾರೆ. ಪುನಃ ಬಂದು ಪುನಃ ಬಾಬಾ ಕೊಡ್ತಾ ಇದ್ದಾರೆ, ಅಸುರರಿಂದ ದೇವತೆಯನ್ನಾಗಿ ಮಾಡ್ತಾ ಇದ್ದಾರೆ. तुम किसको भी समझा सकते हो कि बाप कहते हैं मुझे याद करो तो तुम पतित से पावन बन जाएंगे. अब तुम ज्ञान चिता पर बैठो. ಯಾರಿಗೆ ಬೇಕಿದ್ರು ಈ ಜ್ಞಾನ ಹೇಳ್ಬೋದು, ಯಾರನ್ನು ನೋಡಬೇಕಾಗಿಲ್ಲ, ಅವ್ರು ಯಾವ ಧರ್ಮದವರು ಎಂಥವ್ರು ಅಂತ ನೋಡಬೇಕಾಗಿಲ್ಲ, ಯಾರಿಗೆ ಬೇಕಿದ್ರು ನಾವು ಈ ಮಾತು ಹೇಳ್ಬೋದು. ಏನು ಹೇಳಬೇಕು? ತಂದೆ ಹೇಳ್ತಾ ಇದ್ದಾರೆ, ನನ್ನನ್ನು ನೆನಪು ಮಾಡಿದರೆ ನೀವು ಪತಿತರಿಂದ ಪಾವನಾಗ್ತೀರಿ. ಈ ಜ್ಞಾನದ ಬೆಂಕಿಯ ಮೇಲೆ ಈಗ ನೀವು ಕೂತ್ಕೊಳ್ಳಿ. ಜ್ಞಾನ ಅಂತ ಹೇಳಿದರೆ ಬೆಂಕಿ, ಇದರ ಮೇಲೆ ನೀವೀಗ ಕೂತ್ಕೊಳ್ಳಿ. चिता पर बैठने से तुम पावन बन जाते हो. फिर द्वापर में रावण राज्य होने के कारण काम चिता पर बैठते बैठते ಭ್ರಷ್ಟಾಚಾರಿ ದುನಿಯಾ ಬನ್ ಗೈ. ಚಿತೆಯ ಮೇಲೆ ಕೂತ್ಕೊಳ್ಳುವುದರಿಂದ ನೀವೀಗ ಪಾವನಾಗ್ತೀರಿ, ಜ್ಞಾನದ ಚಿತೆಯ ಮೇಲೆ ಕೂತ್ಕೊಳ್ಳುವುದರಿಂದ. ನಂತರ ದ್ವಾಪರ ಯುಗದಲ್ಲಿ ರಾವಣ ರಾಜ್ಯ ಇರುವ ಕಾರಣದಿಂದ ಕಾಮದ ಬೆಂಕಿಯ ಮೇಲೆ ಕೂತು, ಚಿತೆಯ ಮೇಲೆ ಕೂತು ಭ್ರಷ್ಟಾಚಾರಿ ಜಗತ್ತಾಗಿದೆ ಅಂತ ಬಾಳ್ತಾರೆ. ಕೂತ್ಕೊಳ್ತಾ ಇದು ಭ್ರಷ್ಟಾಚಾರಿ ಜಗತ್ತಾಗಿದೆ. आज से 5000 वर्ष पहले देवी देवता थे, थोड़े मनुष्य थे, अभी तो कितने असुर बन पड़े हैं. ಇವತ್ತಿನಿಂದ 5000 ವರ್ಷದ ಹಿಂದೆ ದೇವಿ ದೇವತೆಗಳಿದ್ರು, ಕೆಲವೇ ಮನುಷ್ಯರಿದ್ರು, ಈಗಂತೂ ಎಷ್ಟು ಅಸುರಿಯರಾಗಿದ್ದಾರೆ ಅಂತ ಬಾಬಾ ಹೇಳ್ತಾರೆ. और धर्म भी ऐड हो जाड़ बड़ा हो गया है. बाप समझाते हैं जाड़ जड़जड़ीभूत हो गया है. अब फिर मुझे एक मत का राज्य स्थापन करना है. ಬಾಬಾ ಹೇಳ್ತಾ ಇದ್ದಾರೆ, ಈಗ ಅಸುರರಾಗಿದ್ದಾರೆ, ಜೊತೆಗೆ ಬೇರೆ ಧರ್ಮದವರು ಕೂಡ ಇದಕ್ಕೆ ಸೇರಿಕೊಂಡಿರುವ ಕಾರಣದಿಂದ ವೃಕ್ಷ ಭಾರಿ ದೊಡ್ಡದಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ, ವೃಕ್ಷ ಈಗ ತನ್ನ ಅಂತಿಮ ಹಂತದಲ್ಲಿ ತಲುಪಿದೆ, ಈಗ ನಾನು ಪುನಃ ಏಕಮತದ ರಾಜ್ಯ ಸ್ಥಾಪನೆಯನ್ನು ಮಾಡಬೇಕೀಗ ಅಂತ ಬಾಬಾ ಹೇಳ್ತಾರೆ. ಅದು ಬಾಬನ ಕೆಲಸ, ಬಾಬಾ ಈ ಕೆಲಸವನ್ನು ಮಾಡ್ತಾರೆ. भारतवासी कहते भी हैं एक धर्म में एक मत हो. यह भारतवासी भूल गए हैं कि सतयुग में एक ही धर्म था. यहाँ तो अनेक धर्म है. ಭಾರತವಾಸಿಗಳು ಹೇಳ್ತಾರೆ ಕೂಡ ಒಂದೇ ಧರ್ಮ ಒಂದೇ ಮತ ಬೇಕು ಅಂತ. ಆದರೆ ಭಾರತವಾಸಿಗಳು ಇದನ್ನು ಮರ್ತಿದ್ದಾರೆ, ಸತ್ಯುಗದಲ್ಲಿ ಒಂದೇ ಧರ್ಮ ಇತ್ತು ಅಂತ ಹೇಳುವಂಥದ್ದನ್ನು ಮರ್ತಿದ್ದಾರೆ. ಇಲ್ಲಿ ಅನೇಕ ಧರ್ಮ ಇದೆ ಅಂತ ಬಾಬಾ ಹೇಳ್ತಾರೆ. अब बाप आकर फिर से एक धर्म स्थापन कर रहे हैं. तुम बच्चे राजयोग सीख रहे हो, जरूर भारत भगवान ही राजयोग सिखाएंगे. ಈಗ ಬಾಬಾ ಬಂದು ಪುನಃ ಒಂದೇ ಧರ್ಮದ ಸ್ಥಾಪನೆ ಮಾಡ್ತಾ ಇದ್ದಾರೆ. ನೀವು ಮಕ್ಕಳು ರಾಜಯೋಗವನ್ನು ಕಲಿತಾ ಇದ್ದೀರಿ, ಅವಶ್ಯವಾಗಿ ಭಗವಂತನೇ ರಾಜಯೋಗವನ್ನು ಕಲಿಸ್ತಾರೆ. यह किसको पता नहीं है, प्रदर्शनी का उद्घाटन जब कोई करने आते हैं तो उनको भी समझाना चाहिए, तुम किसका उद्घाटन करते हो. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ರಾಜಯೋಗವನ್ನು ಕಲಿತಾ ಇದ್ದೀರಿ, ಅವಶ್ಯವಾಗಿ ಭಗವಂತನೇ ರಾಜಯೋಗವನ್ನು ಕಲಿಸ್ತಾರೆ. ಯಾರಿಗೂ ಕೂಡ ಗೊತ್ತಿಲ್ಲ. ಈಗ ಪ್ರದರ್ಶನ ಇತ್ಯಾದಿಗಳು ಕಾರ್ಯಕ್ರಮಗಳನ್ನು ನಾವು ಮಾಡುವಾಗ ಯಾರಿಗಾದರೂ ಪ್ರದರ್ಶನದ ಉದ್ಘಾಟನೆ ಮಾಡಿಸಲಿಕ್ಕೆ ಕರೀತೇವೆ. ಆಗ ನೀವು ಅವರಿಗೆ ಕೂಡ ಇದನ್ನು ಹೇಳಬೇಕು, ಈಗ ನೀವು ಯಾವುದರ ಉದ್ಘಾಟನೆ ಮಾಡ್ತಾ ಇದ್ದೀರಿ, ಯಾವ ಚಿತ್ರ ಪ್ರದರ್ಶನದ ಉದ್ಘಾಟನೆ ಮಾಡ್ತಾ ಇದ್ದೀರಿ ಅಂತ ಅವರಿಗೂ ಹೇಳಬೇಕು ಅಂತ ಬಾಬಾ ಹೇಳ್ತಾರೆ. बाप इस भारत को स्वर्ग बना रहे हैं, बाकी नरकवासी सब विनाश हो जाएंगे. विनाश के पहले जिनको बाप से वर्षा लेना है तो आकर समझे.
ತಂದೆ ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾ ಇದ್ದಾರೆ. ಬಾಕಿ ನರಕವಾಸಿಗಳೆಲ್ಲವೂ ಕೂಡ ವಿನಾಶ ಆಗಿ ಹೋಗ್ತದೆ. ವಿನಾಶಕ್ಕಿಂತ ಮೊದಲು ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ಬೇಕು ಅಂತ ಯಾರಿಗಿದೆಯೋ ಅವರು ಬಂದು ತಿಳ್ಕೊಳ್ಳಿ. ವಿನಾಶಕ್ಕಿಂತ ಮೊದಲು ತಂದೆಯಿಂದ ಯಾರಿಗೆ ಆಸ್ತಿ ಪಡ್ಕೊಳ್ಬೇಕು ಅಂತ ಇದೆಯೋ ಅವರು ಬಂದು ತಿಳ್ಕೊಳ್ಳಿ. यह बीके का जो आश्रम है यह है क्वारंटाइन क्लास. यहाँ 7 रोज क्लास करना है ताकि 5 विकार निकल जाए. ಬಾಬಾ ಹೇಳ್ತಾ ಇದ್ದಾರೆ, ಇದು ಬಿಕೆಗಳದ್ದು ಏನಿದು ಬಾಬಾ ಹೇಳ್ತಾ ಇದ್ದಾರೆ ಆಶ್ರಮ ಅಂತ ಹೇಳಿದರೆ ಇದು ಕ್ವಾರಂಟೈನ್ ಕ್ಲಾಸ್. ಕೂತ್ಕೊಂಡು ಬಟ್ಟಿ ಇದ್ದಾಗೆ ಬಾಬಾ ಹೇಳ್ತಾರೆ ಕ್ವಾರಂಟೈನ್ ಕ್ಲಾಸ್. ಹೇಗೆ ನಾವು ಕೊರೋನಾದ ಸಂದರ್ಭದಲ್ಲಿ ಹೋಮ್ ಕ್ವಾರಂಟೈನ್, ಎಲ್ಲಿಗೂ ಹೋಗ್ಲಿಕ್ಕಿಲ್ಲ, ಹಾಗೆ ಇದು ಕೂಡ ಆ ರೀತಿಯ ಕ್ಲಾಸ್ ಬೇಕು ಅಂತ ಬಾಬಾ ಹೇಳ್ತಾರೆ. ಇಲ್ಲಿ 7 ದಿನ ಕ್ಲಾಸ್ ಮಾಡಬೇಕು. ಯಾಕೆ ಅಂತ ಹೇಳಿದರೆ 5 ವಿಕಾರಗಳು ಬಿಟ್ಟು ಹೋಗ್ಲಿಕ್ಕೋಸ್ಕರವಾಗಿ. देवताओं में यह 5 विकार होते नहीं. अब यहाँ 5 विकारों का दान देना है तब ग्रहण छूटेगा. दे दान तो छूटे ग्रहण. ದೇವತೆಗಳಲ್ಲಿ 5 ವಿಕಾರಗಳಿಲ್ಲ. ಈಗ ಇಲ್ಲಿ 5 ವಿಕಾರಗಳನ್ನು ದಾನ ಕೊಡಬೇಕು, ಆಗ ಗ್ರಹಣ ಬಿಡ್ತದೆ ಅಂತ ಬಾಬಾ ಹೇಳ್ತಾರೆ. ದಾನ ಕೊಟ್ಟರೆ ಗ್ರಹಣ ಬಿಡ್ತದೆ. फिर तुम 16 कला संपूर्ण बन जाएंगे. भारत सतयुग में 16 कला संपूर्णता. अभी तो कोई कला नहीं रही है, सब कंगाल बन पड़े. ಬಾಬಾ ಹೇಳ್ತಾ ಇದ್ದಾರೆ ನಂತರ ನೀವು 16 ಕಲಾ ಸಂಪೂರ್ಣರಾಗ್ತೀರಿ. 5 ವಿಕಾರಗಳ ದಾನ ಕೊಟ್ಟು ಗ್ರಹಣ ಬಿಡಿಸಿಕೊಂಡ್ರೆ 16 ಕಲಾ ಸಂಪೂರ್ಣರಾಗ್ತೀರಿ. ಭಾರತ ಸತ್ಯುಗದಲ್ಲಿ 16 ಕಲಾ ಸಂಪೂರ್ಣ ಆಗಿತ್ತು. ಈಗ ಯಾವುದೇ ಕಲೆ ಉಳಿಲಿಲ್ಲ, ಎಲ್ಲರೂ ಕಂಗಾಲಾಗಿದ್ದಾರೆ ಅಂತ ಬಾಬಾ ಹೇಳ್ತಾರೆ. कोई ओपनिंग करने आते हैं, बोलो यहाँ का कायदा है. बाप कहते हैं दे 5 विकारों का दान तो छूटे ग्रहण. तुम 16 कला संपूर्ण देवता बन जाएंगे. ಬಾಬಾ ಹೇಳ್ತಾರೆ ಈಗ ಇಂಥ ಪ್ರದರ್ಶನಗಳನ್ನು ಓಪನಿಂಗ್ ಮಾಡಲಿಕ್ಕೆ ಯಾರಾದರೂ ಬರ್ತಾರೆ ಅಂತ ಹೇಳಿದ್ರೆ ನೀವು ಅವರಿಗೆ ಹೇಳಬೇಕು ಇಲ್ಲಿಯ ಕಾಯ್ದೆ ಏನು. ಬಾಬಾ ಹೇಳ್ತಾ ಇದ್ದಾರೆ 5 ವಿಕಾರಗಳ ದಾನ ಕೊಟ್ಟರೆ ಗ್ರಹಣ ಬಿಡ್ತದೆ, ನೀವು 16 ಕಲಾ ಸಂಪೂರ್ಣ ದೇವತೆಗಳಾಗಿ ಬಿಡ್ತೀರಿ ಅಂತ ಭಗವಂತ ಹೇಳ್ತಾ ಇದ್ದಾರೆ, ಭಗವಂತ ತಂದೆ ಹೇಳ್ತಾ ಇದ್ದಾರೆ. पवित्रता अनुसार पद पाएंगे. बाकी अगर कुछ ना कुछ कला कम रह गई तो जन्म भी देरी से लेंगे. विकारों का दान देना तो अच्छा है ना. ಬಾಬಾ ಹೇಳ್ತಾ ಇದ್ದಾರೆ ಪವಿತ್ರತೆಯ ಅನುಸಾರವಾಗಿ ಪದವಿಯನ್ನು ಕೂಡ ಪಡಿತೀರಿ. ಬಾಕಿ ಒಂದು ವೇಳೆ ಏನಾದರೂ ಕಲೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಜನ್ಮ ಕೂಡ ಲೇಟ್ ಆಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ವಿಕಾರಗಳ ದಾನ ಕೊಡೋದು ಒಳ್ಳೆಯದಲ್ವಾ. चंद्रमा को ग्रहण लगता है तो आगे ब्राह्मण लोग दान लेते थे. ಚಂದ್ರನಿಗೆ ಮೊದಲು ಗ್ರಹಣ ಹಿಡಿತಾ ಇತ್ತು ಅಂತ ಹೇಳಿದರೆ ಬ್ರಾಹ್ಮಣರು ಹೋಗಿ ಅವರ ಕೈಯಿಂದ ದಾನವನ್ನು ತಗೊಳ್ತಾ ಇದ್ರು. ಚಂದ್ರನಿಗೆ ಗ್ರಹಣ ಹಿಡಿಯುವಾಗ ಬ್ರಾಹ್ಮಣರು ದಾನವನ್ನು ತೆಗೆದುಕೊಳ್ತಾ ಇದ್ರು, ಬ್ರಾಹ್ಮಣರಿಗೆ ದಾನ ಕೊಡ್ತಾ ಇದ್ರು. ದಾನ ಕೊಟ್ಟರೆ ಗ್ರಹಣ ಬಿಡುತ್ತದೆ ಅಂತ. अभी तो ब्राह्मण बड़े आदमी हो गए हैं, गरीब लोग तो बेचारे भीख मांगते रहते हैं, ಪುರಾನೆ ಕಪಡೆ ಆದಿ ಬಿ ಲೇತೆ ರಹತೆ. ಈಗಂತೂ ಬ್ರಾಹ್ಮಣರು ದೊಡ್ಡ ಜನ ಆಗಿದ್ದಾರೆ. ಹೇಗೆ ಅಂತ ನಿಮಗೆ ಗೊತ್ತಿರ್ತದೆ. ಬಡವರು ಬಡಪಾಯಿಗಳು ಭಿಕ್ಷೆಯನ್ನು ಬೇಡ್ತಾ ಇರ್ತಾರೆ. ಹಳೆ ಬಟ್ಟೆ ಇತ್ಯಾದಿಗಳನ್ನು ಕೂಡ ಅವ್ರು ತಗೊಳ್ತಾರೆ, ಕೊಟ್ಟದನ್ನು ತಗೊಳ್ತಾರೆ. ಅವರಿಗೆ ಹಳೆ ಬಟ್ಟೆ ಆದರೆ ಏನು ತಗೊಳ್ತಾರೆ. वास्तव में ब्राह्मण पुराने कपड़े नहीं लेते, उनको नया दिया जाता है. तो अब तुम समझते हो ಭಾರತ್ 16 ಕಲಾ ಸಂಪೂರ್ಣತಾ ಅಬ್ ಐರನ್ ಏಜ್ ಹೋ ಗಯಾ. ವಾಸ್ತವಿಕವಾಗಿ ಬ್ರಾಹ್ಮಣರು ಹಳೆ ಬಟ್ಟೆಯನ್ನು ತೆಗೆದುಕೊಳ್ಳೋದು. ಈಗ ಪೂಜೆಗೆ ಭಟ್ರುಗಳು ಬಂದಿರ್ತಾರೆ, ಹಳೆ ಬಟ್ಟೆ ಕೊಡೋ ಕ್ರಮ ಇಲ್ಲ, ಹೊಸತ್ತೆ ಕೊಡಲಾಗ್ತದೆ, ಅವರಿಗೆ ಹೊಸತನ್ನು ಕೊಡಲಾಗ್ತದೆ ಅಂತ ಬಾಬಾ ಹೇಳ್ತಾರೆ. ಈಗ ನೀವು ತಿಳ್ಕೊಂಡಿದ್ದೀರಿ ಭಾರತ 16 ಕಲಾ ಸಂಪೂರ್ಣ ಆಗಿತ್ತು, ಈಗ ಇದು ಕಬ್ಬಿಣದ ಯುಗ ಆಗಿದೆ. 5 ವಿಕಾರೋं का ग्रहण लगा हुआ है. 5 ವಿಕಾರಗಳ ಗ್ರಹಣ ಇದಕ್ಕೆ ಹಿಡಿದಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಭಿ तुम जो 5 विकारों का दान दे यह अंतिम जन्म पवित्र रहेंगे तो नई दुनिया का मालिक बनेंगे. ಬಾಬಾ ಹೇಳ್ತಾ ಇದ್ದಾರೆ 5 ವಿಕಾರಗಳ ಗ್ರಹಣ ಇದಕ್ಕೆ ಹಿಡಿದಿದೆ. ಈಗ ನೀವು 5 ವಿಕಾರಗಳ ದಾನವನ್ನು ಕೊಟ್ಟು ಈ ಅಂತಿಮ ಜನ್ಮ ಪವಿತ್ರ ಆದರೆ ಹೊಸ ಜಗತ್ತಿಗೆ ನೀವು ಮಾಲೀಕರಾಗ್ತೀರಿ ಅಂತ ಬಾಬಾ ಹೇಳ್ತಾರೆ. स्वर्ग में बहुत तोड़े थे, पीछे वृद्धि को पाया. अब तो विनाश भी सामने खड़ा है. ಬಾಬಾ ಹೇಳ್ತಾ ಇದ್ದಾರೆ
ಸ್ವರ್ಗದಲ್ಲಿ ತುಂಬ ಕಡಿಮೆ ಜನಸಂಖ್ಯೆ ಇದ್ದರೂ ನಂತರ ವೃದ್ಧಿಯನ್ನು ಪಡಿತಾ ಬಂದಿದೆ. ಈಗ ವಿನಾಶ ಕೂಡ ಎದುರಿಗೆ ಬಂದು ನಿಂತಿದೆ. ಬಾಬಾ ಹೇಳ್ತಾ ಇದ್ದಾರೆ 5 ವಿಕಾರಗಳ ದಾನ ಕೊಟ್ಟರೆ ಗ್ರಹಣ ಬಿಡ್ತದೆ. ಬಾರಿ ಬಾರಿಗೂ ನೆನಪು ಮಾಡಿಸ್ತಾ ಇದ್ದಾರೆ, 5 ವಿಕಾರಗಳ ದಾನ ಕೊಟ್ಟರೆ ಗ್ರಹಣ ಬಿಡ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. अब तुमको श्रेष्ठाचारी बन स्वर्ग का सूर्यवंशी राज्य लेना है तो भ्रष्टाचार को छोड़ना पड़ेगा. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಶ್ರೇಷ್ಠಾಚಾರಿಯಾಗಿ ಸ್ವರ್ಗದ ಸೂರ್ಯವಂಶಿ ರಾಜ್ಯ ಪಡಿಬೇಕು ಅಂತ ಇದ್ದರೆ ಈ ಭ್ರಷ್ಟಾಚಾರವನ್ನು ನೀವು ಬಿಡಬೇಕಾದೀತು ಅಂತ ಬಾಬಾ ಹೇಳ್ತಾರೆ. ಬಿಡಬೇಕಾಗ್ತದೆ. 5 विकारों का दान दो, अपनी दिल से पूछो हम सर्वगुण संपन्न संपूर्ण निर्विकारी बने हैं. नारद का मिसाल है ना, एक भी विकार होगा तो लक्ष्मी को वर कैसे सकेंगे. ಈಗ ನಿಮ್ಮ ಹೃದಯವನ್ನು ಮುಟ್ಟಿ ಕೇಳಿಕೊಳ್ಳಿ, ನಾವು ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಆಗಿದ್ದೇವಾ? ಇದಕ್ಕೆ ದೃಷ್ಟಾಂತ ನಾರದಂದು ಕೂಡ ಇದೆ ಅಂತ ಬಾಬಾ ಹೇಳ್ತಾರೆ. ಒಂದು ವಿಕಾರಗಳು ಇದ್ದೇ ಅಂತ ಹೇಳಿದರೆ ಲಕ್ಷ್ಮಿಯನ್ನು ವರಿಸುವುದು ಹೇಗೆ ಅಂತ ಬಾಬಾ ಹೇಳ್ತಾರೆ. ಲಕ್ಷ್ಮಿ ಅಂತ ಹೇಳಿದರೆ ಸರ್ವಗುಣ ಸಂಪನ್ನೆ, ಸಂಪೂರ್ಣ ನಿರ್ವಿಕಾರಿ. ಒಂದು ಕೂಡ ವಿಕಾರಗಳು ಉಂಟು ಅಂತ ಹೇಳಿದರೆ ಲಕ್ಷ್ಮಿಯನ್ನು ವರಿಸುವುದು ಹೇಗೆ? कोशिश करते रहो, काद को आग लगाते रहो. सोना जब गलाते हैं गलते गलते यदि आग ठंडी हो जाती है तो काद निकलती नहीं, इसलिए पूरी आग में गलाते हैं. ಬಾಬಾ ಹೇಳ್ತಾರೆ, ಪ್ರಯತ್ನ ಮಾಡ್ತಾ ಇರಬೇಕಾಗಿದೆ. ನಮ್ಮಲ್ಲಿರೋ ಕಲ್ಮಶವನ್ನು ತೆಗಿಲಿಕ್ಕೆ ಪ್ರಯತ್ನ ನಿಲ್ಲಿಸಬಾರ್ದಾಗಿದೆ. ಬಾಬಾ ಹೇಳ್ತಾ ಇದ್ರೆ ಪ್ರಯತ್ನ ಮಾಡ್ತಾ ಇರಿ, ಕಲ್ಮಶಕ್ಕೆ ಬೆಂಕಿಯನ್ನು ಹಾಕ್ತಾ ಇರಿ ಅಂತ ಬಾಬಾ ಹೇಳ್ತಾರೆ. ಚಿನ್ನವನ್ನು ಯಾವಾಗ ಕರಗಿಸಲಾಗ್ತದೆ ನೋಡಿ, ಕರಗಿಸ್ತಾ ಇರುವಾಗ ಒಂದು ವೇಳೆ ಬೆಂಕಿ ತಣ್ಣಗೆ ಆಗಿದೆ ಅಂತ ಹೇಳಿದರೆ ಅದರಿಂದ ಕಲ್ಮಶ ಹೋಗುವುದಿಲ್ಲ. ಹಾಗಾಗಿ ಜೋರಾಗಿರುವ ಬೆಂಕಿಯನ್ನೇ ಹಾಕ್ತಾರೆ ಅಂತ ಬಾಬಾ ಹೇಳ್ತಾರೆ. ಬೆಂಕಿಗೆ ಪವರ್ ಜಾಸ್ತಿ, ಶಾಖ ಜಾಸ್ತಿ ಇರುವಂಥದ್ದನ್ನೇ ಹಾಕ್ತಾರೆ. ಫಿರ್ ಜಬ್ ದೇಖ್ತೆ ಹೋ ಕಿಚಡಾ ಅಲಗ್ ಹೋ ಗಯಾ ಹೈ ತಬ್ ಕಾರ್ಬ್ ಮೇ ಡಾಲ್ತೆ ಹೈ. बाप अब खुद कहते हैं कोई भी विकार में मत जाओ, ತೀವ್ರ ವೇಗ ಸೇ ಪುರುಷಾರ್ಥ ಕರೋ. ಹೇಳ್ತಾ ಇದ್ದಾರೆ, ಯಾವಾಗ ಕಲ್ಮಶ ಬೆಂಕಿ ಇದರಿಂದ ಚಿನ್ನದಿಂದ ಬೇರೆ ಆಗ್ತದೆ ಆಗ ಅದನ್ನು ರೂಪಾಂತರಕ್ಕೆ ಹಾಕಿಬಿಡ್ತಾರೆ. ಈಗ ಬಾಬಾ ಸ್ವತಃ ಹೇಳ್ತಾರೆ, ಯಾವುದೇ ವಿಕಾರಕ್ಕೆ ವಶೀಭೂತರಾಗಬೇಡಿ ಅಂತ ಬಾಬಾ ಹೇಳ್ತಾರೆ. ತೀವ್ರ ವೇಗದಿಂದ ಈಗ ಪುರುಷಾರ್ಥ ಮಾಡಬೇಕಾಗಿದೆ. ಪಹಲೆ ತೋ ಪವಿತ್ರತಾ ಕಿ ಪ್ರತಿಜ್ಞಾ ಕರೋ. बाबा आप पावन बनाने आए हो, हम कभी विकार में नहीं जाएंगे, देही अभिमानी बनना है. बाप हम आत्माओं को समझाते हैं, वह सुप्रीम आत्मा है. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಮೊದಲು ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿ. ಬಾಬಾ ನಾವೀಗ ನೀವು ಪಾವನ ಮಾಡಲಿಕ್ಕೆ ಬಂದಿದ್ದೀರಿ ಅಂತ ಹೇಳುವಾಗ ನಾವು ಯಾವತ್ತಿಗೂ ವಿಕಾರಕ್ಕೆ ಸಿಲುಕುವುದಿಲ್ಲ ಅಂತ ನೀವು ಹೇಳಿ ಅಂತ ಬಾಬಾ ಹೇಳ್ತಾರೆ. ಪ್ರತಿಜ್ಞೆಯನ್ನು ಮಾಡಿ. ಆತ್ಮಾಭಿಮಾನಿ ಆಗಬೇಕಾಗಿದೆ. ಬಾಬಾ ಆತ್ಮಗಳಿಗೆ ಹೇಳ್ತಾ ಇದ್ದಾರೆ. ಅವರು ಯಾರು? ಅವರು ಸುಪ್ರೀಂ ಆತ್ಮ. तुम जानते हो हम पतित है, आत्मा में ही संस्कार रहते हैं. मैं तुम्हारा बाप, तुम आत्माओं से बात करता हूँ. ಈಗ ನಿಮಗೆ ಗೊತ್ತಿದೆ ನಾವು ಪತಿತರಾಗಿದ್ದೇವೆ ಅಂತ. ಆತ್ಮದಲ್ಲಿಯೇ ಸಂಸ್ಕಾರ ಇರ್ತದೆ. ನಾನು ನಿಮ್ಮ ತಂದೆ, ನೀವು ಆತ್ಮಗಳೊಂದಿಗೆ ಮಾತಾಡ್ತಾ ಇದ್ದೇನೆ ಅಂತ ಬಾಬಾ ಹೇಳ್ತಾರೆ. ऐसा कोई नहीं कर सकता मैं तुम्हारा बाप परमात्मा हूँ, मैं आया हूँ पावन बनाने. ಹೀಗೆ ಯಾರು ನಿಮಗೆ ಹೇಳಿರುವ ಸಾಧ್ಯತೆ ಇಲ್ಲ. ನಾನು ನಿಮ್ಮ ತಂದೆ ಪರಮಾತ್ಮ ಆಗಿದ್ದೇನೆ, ನಿಮ್ಮನ್ನು ಪಾವನಗೊಳಿಸುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಅಂತ ಈಗ ಯಾರು ನಿಮಗೆ ಹೇಳಿರಲಿಕ್ಕಿಲ್ಲ. तुम पहले पहले सतो प्रदान थे, फिर सतो रजो तमो में आए हो, तमो प्रदान बने हो. ಬಾಬಾ ಹೇಳ್ತಾ ಇದ್ದಾರೆ, ನೀವು ಮೊಟ್ಟ ಮೊದಲು ಸತೋ ಪ್ರಧಾನ ಆಗಿದ್ರಿ, ನಂತರ ಸತೋ ರಜೋ ತಮೋದಲ್ಲಿ ಬಂದಿದ್ದೀರಿ, तमो प्रधान आगिದ್ದೀರಿ. इस समय 5 तत्व भी तमो प्रधान है, इसलिए दुख देते हैं. हर चीज दुख देती है. यही तत्व जब सतो प्रधान होते हैं तब सुख देते हैं. ಬಾಬಾ ಹೇಳ್ತಾ ಇದ್ದಾರೆ, ಈ ಸಮಯ ಪಂಚತತ್ವಗಳು ಕೂಡ ತಮೋ ಪ್ರಧಾನ ಆಗಿರುವ ಕಾರಣದಿಂದ ದುಃಖವನ್ನೇ ಕೊಡ್ತಾ ಇದೆ. ಪ್ರತಿಯೊಂದು ವಸ್ತು ಕೂಡ ದುಃಖ ಕೊಡ್ತದೆ ಅಂತ ಬಾಬಾ ಹೇಳ್ತಾರೆ. ಪ್ರತಿಯೊಂದು ವಸ್ತುಗಳು ಕೂಡ ದುಃಖ ಕೊಡ್ತದೆ. ಇದೇ ಪಂಚತತ್ವಗಳು ಸತೋ ಪ್ರಧಾನ ಆಗಿದ್ದಾಗ ಎಲ್ಲವೂ ಕೂಡ ಸುಖವನ್ನೇ ಕೊಡ್ತಾ ಇತ್ತು ಅಂತ ಬಾಬಾ ಹೇಳ್ತಾರೆ. उसका नाम ही सुखदाम, यह है दुखदाम. सुखदाम है बेहद के बाप का वर्षा, दुखदाम है रावण का वर्षा. अब जितना श्रीमत पर चलेंगे उतना ऊंच बनेंगे.
ಬಾಬಾ ಹೇಳ್ತಾ ಇದ್ದಾರೆ ಅಲ್ಲಿ ಪಂಚತತ್ವಗಳು ಕೂಡ ಸುಖವನ್ನೇ ಕೊಡ್ತದೆ. ಹಾಗಾಗಿ ಅದರ ಹೆಸರೇ ಸುಖಧಾಮ. ಇದು ದುಃಖಧಾಮ. ಸುಖಧಾಮದಲ್ಲಿ ನಮ್ಮ ಜೀವನ ಹೇಗೆ ಯಾವುದು ಅಂತ ಹೇಳಿದರೆ ಅದು ವಿಶ್ವಪಿತನಿಂದ ಸಿಕ್ಕಿರುವ ಆಸ್ತಿ. ಸುಖಧಾಮ ಅಂತ ಹೇಳುವಂಥದ್ದು ವಿಶ್ವಪಿತನಿಂದ ಸಿಕ್ಕಿರುವ ಆಸ್ತಿ. ದುಃಖಧಾಮ ಅಂತ ಹೇಳುವಂಥದ್ದು ರಾವಣನಿಂದ ಸಿಕ್ಕಿರುವ ಆಸ್ತಿ. ಈಗ ಎಷ್ಟು ಶ್ರೀಮತದಂತೆ ನಡೀತೀರಿ ಅಷ್ಟು ಶ್ರೇಷ್ಠ ಆಗ್ತೀರಿ ಅಂತ ಬಾಬಾ ಹೇಳ್ತಾರೆ. ಫಿರ್ ಪ್ರಸಿದ್ಧ ಹೋ ಜಾಯೆಂಗೆ कि कल्प कल्प यह ऐसे ही पुरुषार्थ करने वाले हैं. ನಂತರ ಇದೇ ಪ್ರಸಿದ್ಧಿಯಾಗಿ ಬಿಡುತ್ತದೆ. ಕಲ್ಪ ಕಲ್ಪವು ಇವರು ಹೀಗೆ ಪುರುಷಾರ್ಥ ಮಾಡುವಂಥವರು ಅಂತ ಪ್ರಸಿದ್ಧಿಯಾಗ್ತದೆ. कल्प कल्प की बाजी हैं. जो ಜಾಸ್ತಿ ಪುರುಷಾರ್ಥ कर रहे हैं वो अपना राज्य बागी ले रहे हैं. ಇದು ಕಲ್ಪ ಕಲ್ಪದ ಲೆಕ್ಕ ಅಂತ ಬಾಬಾ ಹೇಳ್ತಾರೆ. ಯಾರು ಹೆಚ್ಚು ಪುರುಷಾರ್ಥ ಮಾಡ್ತಾರೆ ಅವರು ತನ್ನ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತಾರೆ. ठीक पुरुषार्थ नहीं किया होगा तो थर्ड ग्रेड में चले जाएगा. प्रजा में भी पता नहीं क्या जाकर बनेगा. ಒಂದು ವೇಳೆ ಸರಿಯಾಗಿ ಪುರುಷಾರ್ಥ ಮಾಡಲಿಲ್ಲ ಅಂತ ಹೇಳಿದರೆ ಥರ್ಡ್ ಗ್ರೇಡ್ನಲ್ಲಿ ನೀವು ಹೋಗ್ಬೋದು ಅಂತ ಬಾಬಾ ಹೇಳ್ತಾರೆ. ಪ್ರಜೆಗಳಲ್ಲಿ ಕೂಡ ಗೊತ್ತಿಲ್ಲ ಯಾವ ಪದವಿ ಪಡೀತೀರಿ ಅಂತ, ಏನಾಗ್ತೀರಿ ಅಂತ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಾರೆ. लौकिक बाप भी कहते हैं तुम हमारा नाम बदनाम करते हो, निकलो घर से बाहर. ಲೌಕಿಕ ತಂದೆ ಕೂಡ ಹೀಗೆ ಹೇಳ್ತಾರೆ, ಏನು ನೀನು ನನ್ನ ಹೆಸರನ್ನು ಹಾಳು ಮಾಡ್ತಾ ಇದೆಯಲ್ಲ, ನಡಿ ಮನೆಯಿಂದ ಹೊರಗೆ ಅಂತ ಹೇಳ್ತಾರೆ. बेहद का बाप भी कहते हैं तुमको माया का थप्पड़ ऐसा लगेगा जो सूर्यवंशी चंद्रवंशी में आएगे ही नहीं, अपने आप को चमाट मार देंगे. बाप तो कहते हैं वारिस बनो, राज तिलक लेना चाहते हो तुम मुझे याद करो और औरों को भी याद दिलाओ तो तुम ರಾಜ ಬನೆಂಗೆ. ಬಾಬಾ ಇಲ್ಲಿ ವಿಶ್ವಪಿತನು ಕೂಡ ಹೀಗೆ ಹೇಳ್ತಾರೆ, ನಿಮಗೆ ಮಾಯೆ ಈ ರೀತಿಯಾಗಿ ಕೆನ್ನೆಗೆ ಹೊಡಿತದೆ ಅಂತ ಹೇಳಿದರೆ ನೀವು ಸೂರ್ಯವಂಶಿ ಚಂದ್ರವಂಶಿಯಲ್ಲಿ ಬರುವುದೇ ಇಲ್ಲ ಅಂತ ಹೇಳಿಬಿಡ್ತದೆ. ತನಗೆ ತಾವೇ ಹುಡ್ಕೊಳ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ ವಾರಿಸುದಾರರಾಗಿಂತ ರಾಜ ತಿಲಕವನ್ನು ಪಡ್ಕೊಳ್ಬೇಕು ಅಂತ ಪಡ್ಕೊಳ್ಬೇಕು ಅಂತಿದ್ರೆ ನನ್ನನ್ನು ನೆನಪು ಮಾಡಿ ಮತ್ತು ಬೇರೆಯವರಿಗೂ ನೆನಪನ್ನು ತರಿಸಿಕೊಡುವುದರಿಂದ ನೀವು ರಾಜರಾಗ್ತೀರಿ ಅಂತ ಬಾಬಾ ಹೇಳ್ತಾರೆ. नंबर वार तो होते हैं ना, कोई बैरिस्टर एक एक केस का लाखों रुपया कमाते हैं और कोई को देखो पहनने के लिए कोट भी नहीं होगा. ಹಾಗೆ ಕೆಲವೊಂದು ಲಾಯರ್ಸ್ಗಳು ಕೂಡ ಹೀಗಿರ್ತಾರೆ. ಕೆಲವೊಂದು ಲಾಯರ್ಸ್ ಒಂದೊಂದು ಕೇಸಿಗೆ ಲಕ್ಷಾಂತರ ರೂಪಾಯಿಯನ್ನು ಸಂಪಾದನೆ ಮಾಡ್ತಾರೆ. ಒಂದೊಂದು ಕೇಸ್ಗಳಿಗೆ ಅವ್ರದ್ದು ಫೀಸ್ ಅಷ್ಟಿರ್ತದೆ. ಕೆಲವರದ್ದು ಪರಿಸ್ಥಿತಿ ನೋಡಿ ಹೇಗಿರ್ತದೆ ಅಂತ ಹೇಳಿದ್ರೆ ಅವರ ಹತ್ರ ಒಳ್ಳೆ ಕೋಟ್ ಕೂಡ ಇರುವುದಿಲ್ಲ. पुरुषार्थ पर मदार है ना, बाबा ಹೇಳ್ತಾರೆ ಪುರುಷಾರ್ಥದಂತೆ ಆಧಾರ. तुम भी पुरुषार्थ करेंगे ऊंच पद पाएंगे. मनुष्य से देवता बनना है, चाहे मालिक बनो चाहे प्रजा बनो, प्रजा में भी नौकर चाकर बनेंगे. ಬಾಬಾ ಹೇಳ್ತಾರೆ ಈಗ ನೀವು ಕೂಡ ಪುರುಷಾರ್ಥ ಮಾಡಿದರೆ ಶ್ರೇಷ್ಠ ಪದವಿಯನ್ನು ಪಡಿತೀರಿ. ಮನುಷ್ಯರಿಂದ ದೇವತೆಯಾಗಬೇಕಾಗಿದೆ, ಮಾಲೀಕರಾಗಿ ಅಥವಾ ಪ್ರಜೆಗಳಾಗಿ. ಪ್ರಜೆಗಳಲ್ಲಿ ಕೂಡ ನೌಕರರು ಚಾಕರರು ಆಗ್ತಾರೆ ಅಂತ ಬಾಬಾ ಹೇಳ್ತಾರೆ. स्टूडेंट की चलन से टीचर समझ जाते हैं. वंडर यह है जो पहले वाले से पिछाड़ी वाले तीखे चले जाते हैं क्योंकि अभी दिन प्रतिदिन रिफाइन पॉइंट्स मिलती रहती है. ನಾವು ಹೇಳ್ತಾರೆ ವಿಚಿತ್ರ ಏನು ಅಂತ ಹೇಳಿದರೆ ವಿದ್ಯಾರ್ಥಿಗಳ ಚಲನೆ ಟೀಚರಿಗೆ ಗೊತ್ತಾಗಿ ಬಿಡ್ತದೆ. ವಿಶೇಷತೆ ಏನು ಅಂತ ಹೇಳಿದರೆ ಮೊದಲಿನವರಿಗಿಂತಲೂ ನಂತರ ಬಂದವರು ತೀವ್ರವಾಗಿ ವೇಗದಿಂದ ಹೋಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ದಿನ ಪ್ರತಿದಿನ ಜ್ಞಾನದ ಪಾಯಿಂಟ್ಗಳು ರಿಫೈನ್ ಆಗ್ತಾ ಅವರಿಗೆ ಸಿಗ್ತಾ ಇರ್ತದೆ. सैंपलिंग लगाते जाते हैं, पहले वाले तो कई बागंती हो गए, न्यू ऐड होते जाते हैं, नई पॉइंट्स मिलती जाती हैं. ಅವ ಇಲ್ಲಿ ಕಸಿಯನ್ನು ನೆಡ್ತಾ ಇದ್ದಾರೆ. ಮೊಟ್ಟ ಮೊದಲು ಬಂದಂಥವರಲ್ಲಿ ಕೆಲವರು ಓಡಿ ಹೋದರು ಅಂತ ಬಾಬಾ ಹೇಳ್ತಾರೆ. ಹೊಸೊಬ್ಬರು ಸೇರ್ತಾ ಇರ್ತಾರೆ, ಹೊಸ ಹೊಸ ಪಾಯಿಂಟ್ಗಳು ಕೂಡ ಸಿಗ್ತಾ ಇರ್ತದೆ. बहुत युक्ति से समझाया जाता है. बाबा कहते हैं बहुत गुही रमणीक बातें सुनाते हैं जिससे तुम जट निश्चय बुद्धि हो जाओ. ಬಾಬಾ ಇಲ್ಲಿ ತುಂಬ ಯುಕ್ತಿಯಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ ತುಂಬ ಗುಹ್ಯ ರಮಣೀಕ ವಿಚಾರಗಳನ್ನು ಬಾಬಾ ಹೇಳ್ತಾರೆ, ಮನಮೋಹಕ ವಿಷಯಗಳನ್ನು ಬಾಬಾ ಹೇಳ್ತಾರೆ. ಇದರಿಂದ ತಕ್ಷಣ ನೀವು ನಿಶ್ಚಯ ಬುದ್ಧಿಯಾಗಿ ಬಿಡ್ತೀರಿ. जहाँ तक मेरा पार्ट है तुमको पढ़ाता रहूँगा.
यह भी ड्रामा में नोंद है। जब ಕರ್ಮಾತೀತ ಅವಸ್ಥಾ को पाएंगे तब पढ़ाई पूरी होगी. ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲಿಯವರೆಗೆ ನನ್ನ ಪಾತ್ರ ಇದೆಯೋ ನಿಮಗೆ ನಾನು ಓದಿಸ್ತಾ ಇರ್ತೇನೆ ಅಂತ ಬಾಬಾ ಹೇಳಿದ್ದಾರೆ. ಎಲ್ಲಿಯವರೆಗೆ ನನ್ನ ಪಾತ್ರ ಇದೆ ಅಲ್ಲಿಯವರೆಗೆ ನಿಮಗೆ ಓದಿಸ್ತಾ ಇರ್ತೇನೆ. ಇದು ಕೂಡ ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ. ಕರ್ಮಾತೀತ ಅವಸ್ಥೆಯನ್ನು ಪಡೀತೀರಿ, ಆಗ ಶಿಕ್ಷಣ ಸಮಾಪ್ತಿಯಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. मक्कड़े बच्चे भी समझ जाएंगे, पिछाड़ी में इम्तिहान की रिजल्ट मालूम होती है ना. इस पढ़ाई में नंबर 1 सब्जेक्ट है पवित्रता की. जब तक बाबा की याद नहीं रहती है, बाप की सर्विस नहीं करते हैं, तब तक आराम नहीं आना चाहिए. ಬಾಬಾ ಮಕ್ಕಳು ಕೂಡ ತಿಳ್ಕೊಂಡಿದ್ದೀವಿ ಅಂತ ಬಾಬಾ ಹೇಳ್ತಾರೆ. ಅಂತ್ಯದಲ್ಲಿ ಪರೀಕ್ಷೆಯ ರಿಸಲ್ಟ್ ಗೊತ್ತಾಗಿ ಬಿಡುತ್ತದೆ. ಈ ಶಿಕ್ಷಣದಲ್ಲಿ ನಂಬರ್ 1 ಸಬ್ಜೆಕ್ಟ್ ಅಂತ ಹೇಳಿದರೆ ಬಾಬಾ ಹೇಳ್ತಾರೆ ಪವಿತ್ರತೆ ಆಗಿದೆ. ಎಲ್ಲಿಯವರೆಗೆ ತಂದೆಯ ನೆನಪು ಮಾಡುವುದಿಲ್ಲ, ತಂದೆಯ ಸೇವೆ ಮಾಡುವುದಿಲ್ಲ, ಅಲ್ಲಿಯವರೆಗೆ ನೀವು ಆರಾಮ ಮಾಡಬಾರ್ದು ಅಂತ ಬಾಬಾ ಹೇಳ್ತಾರೆ. ನಿಮಗೆ ನಾವು ಆರಾಮವಾಗಿದ್ದೇವೆ ಅಂತಲೇ ಅನಿಸಬಾರ್ದು ಅಂತ ಬಾಬಾ ಹೇಳ್ತಾರೆ. तुम्हारी लड़ाई है ही माया के साथ. रावण को बल जलाते हैं परंतु जानते नहीं कि यह कौन है. दशहरा बहुत मनाते हैं, अभी तुमको वंडर लगता है राम भगवान की भगवती सीता चुराई गई, फिर बंदर की लश्कर लिया. ऐसा कब हो सकता है क्या. ಬಾಬಾ ಹೇಳ್ತಾ ಇದ್ದಾರೆ, ಈಗ ನಿಮ್ಮ ಯುದ್ಧ ಮಾಯೆ ಜೊತೆಗೆ, ನಮ್ಮ ಯುದ್ಧ ಮಾಯೆ ಜೊತೆಗೆ ಇದೆ. ರಾವಣನನ್ನು ಸುಡ್ತಾರೆ ಸರಿ, ಆದರೆ ತಿಳ್ಕೊಂಡಿಲ್ಲ ಅವನು ಯಾರು ಅಂತ. ರಾವಣ ಯಾರು ಅಂತ ಯಾರು ಕೂಡ ತಿಳ್ಕೊಂಡಿಲ್ಲ. ದಸರಾ ಎಲ್ಲರೂ ಆಚರಣೆ ಮಾಡ್ತಾರೆ. ಈಗ ನಿಮಗೆ ಇದನ್ನೆಲ್ಲ ನೋಡುವಾಗ ವಿಚಿತ್ರ ಅಂತ ಅನಿಸ್ತದೆ ಅಂತ ಬಾಬಾ ಹೇಳ್ತಾರೆ. ರಾಮ ಭಗವಂತ ಆಗಿದ್ದ, ಅವನ ಭಗವತಿ ಸೀತೆಯನ್ನು ಕದ್ದುಕೊಂಡು ಹೋಗಿದ್ದಾರೆ. ನಂತರ ಬಿಡಿಸ್ಲಿಕ್ಕೋಸ್ಕರವಾಗಿ ವಾನರ ಸೈನ್ಯವನ್ನು ತೆಗೆದುಕೊಳ್ಳಲಾಯಿತು. ಹೀಗೆ ಯಾವತ್ತಾದರೂ ಸಾಧ್ಯ ಉಂಟಾ ಅಂತ ಬಾಬಾ ಕೇಳ್ತಾರೆ. ಭಗವತಿ ಸೀತೆಯನ್ನು ಕದ್ದುಕೊಂಡು ಹೋಗುವುದು ಅಂತ ಹೇಳಿದರೆ ಹೇಗೆ, ನಿಮಗೆ ವಿಚಿತ್ರ ಅಂತ ಅನಿಸ್ತದೆ ಅಂತ ಬಾಬಾ ಹೇಳ್ತಾರೆ. ಏನು ಮನುಷ್ಯರು ತಿಳ್ಕೊಂಡೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. तो जब प्रदर्शनी में आते हैं पहले पहले बताना चाहिए भारत में इन लक्ष्मी नारायण का राज्य था, तब कितने मनुष्य होंगे. ಹಾಗೆ ಪ್ರದರ್ಶನ ಇತ್ಯಾದಿಗಳಲ್ಲಿ ಬರುವಾಗ ಮೊಟ್ಟ ಮೊದಲು ನೀವು ಇದನ್ನು ಹೇಳಬೇಕು. ಭಾರತದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತಲ್ಲ, ಆಗ ಮನುಷ್ಯರೆಷ್ಟಿದ್ದಿರಬಹುದು. 5000 ವರ್ಷ ಕಿ ಬಾತ್ ಹೈ. ಇದು ಯಾವಾಗದು ಕೇವಲ 5000 ವರ್ಷದ ವಿಷಯ ಆಗಿದೆ. ಅಭಿ ಕಲಿಯುಗ ಹೈ, वही महाभारी महाभारत लड़ाई भी है. बाप आकर राजयोग सिखलाते. ಈಗ ಇದು ಕಲಿಯುಗ, ಈಗ ಅದೇ ಮಹಾಭಾರಿ ಮಹಾಭಾರತ ಯುದ್ಧ ಕೂಡ ಇಲ್ಲಿ ಇದೆ. ಬಾಬಾ ಬಂದು ಈಗ ನಮಗೆ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ಈಗ ನಮ್ಮ ಮುಂದೆ ಮಹಾಭಾರತ ಯುದ್ಧ ಕೂಡ ಇದೆ. विनाश भी होगा. यहाँ एक धर्म एक मत अथवा पीस कैसे हो सकती. जितना माता मारते हैं एक मत होने के लिए उतना ही ಲಡ್ತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ಈಗ ಒಂದೇ ಧರ್ಮ ಒಂದೇ ಮತ ಶಾಂತಿ ಇರಬೇಕು ಅಂತ ಹೇಳಿದರೆ ಹೇಗೆ, ಏನೆಲ್ಲ ವಿಧಾನದಿಂದ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಏಕಮತ ಆಗಬೇಕು ಅಂತ ಪ್ರಯತ್ನ ಮಾಡಿದಷ್ಟು ಜಗಳಗಳು ಕೂಡ ಜಾಸ್ತಿ ಆಗ್ತಾ ಇರ್ತದೆ. ಬಾಪ್ कहते हैं अब मैं उन सबको आपस में लड़ाई मक्कन तुमको दे देता हूँ. ಈಗ ಬಾಬಾನ ಪ್ಲ್ಯಾನ್ ಬೇರೆಯೇ ಇದೆ. ಬಾಬಾ ಹೇಳ್ತಾ ಇದ್ದಾರೆ, ಈಗ ನಾನು ಅವರೆಲ್ಲರನ್ನು ಕೂಡ ಪರಸ್ಪರ ಜಗಳ ಮಾಡುವ ಹಾಗೆ ಮಾಡಿ ಬೆಣ್ಣೆ ನಿಮ್ಮ ಕೈ ಕೊಟ್ಟುಬಿಡ್ತೇನೆ ಅಂತ ಬಾಬಾ ಹೇಳ್ತಾರೆ. ಅವರಿಬ್ಬರು ಜಗಳ ಮಾಡಿಕೊಳ್ತಾರೆ, ಬೆಣ್ಣೆ ನಿಮಗೆ ಸಿಗ್ತದೆ. ಬಾಪ್ समझाते हैं जो करेगा सो पाएगा. कोई कोई बच्चे बाप से भी ऊंच बन सकते हैं. तुम मेरे से भी साहूकार विश्व के मालिक बनोगे, मैं नहीं बनूंगा. मैं तुम बच्चों की निष्काम सेवा करता हूँ, मैं दाता हूँ. ಬಾಬಾ ಹೇಳ್ತಾ ಇದ್ದಾರೆ, ಯಾರು ಮಾಡ್ತಾರೆ ಅವರು ಪಡೀತಾರೆ ಅಂತ ಬಾಬಾ ಹೇಳ್ತಾರೆ. ಕೆಲವು ಮಕ್ಕಳು ತಂದೆಗಿಂತಲೂ ಶ್ರೇಷ್ಠರಾಗ್ಬೋದು ಅಂತ ಬಾಬಾ ಹೇಳ್ತಾರೆ. ನೀವು ನನಗಿಂತಲೂ ಸಾಹುಕಾರರು, ವಿಶ್ವಕ್ಕೆ ಮಾಲೀಕರಾಗ್ತೀರಿ, ನಾನಾಗುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ನಾನು ನೀವು ಮಕ್ಕಳ ನಿಷ್ಕಾಮ ಸೇವೆಯನ್ನು ಮಾಡ್ತೇನೆ, ನಾನು ದಾತ ಆಗಿದ್ದೇನೆ ಅಂತ ಬಾಬಾ ಹೇಳ್ತಾರೆ. ಮುಂದೆ ಕೊಡುವಂಥವ್ರು ದಾತ ಆಗಿದ್ದಾರೆ. ऐसा कोई मत समझो हम शिव बाबा को 5 रुपया देते हैं परंतु शिव बाबा से 5 पदम स्वर्ग में लेते हो, तो क्या यह देना हुआ.
ಹಾಗಾಗಿ ನಮಗೆ ಇಲ್ಲಿ ಈ ರೀತಿ ಅಹಂಕಾರ ಬರಬಾರ್ದು. ಬಾಬನಿಗೆ ಏನಾದರೂ ನಾವು ಸ್ವಲ್ಪ ಧನ ಸಹಾಯ ಮಾಡಿದ್ದೇವೆ ಅಂತೇಳಿ ನಮಗೆ ಅಹಂಕಾರ ಬರಬಾರ್ದಾಗಿದೆ. ಉದಾಹರಣೆಗೆ ಬಾಬಾ ಹೇಳ್ತಾರೆ, ನೀವು ಈ ರೀತಿ ಯಾಕೆ ತಿಳ್ಕೊಳ್ಬೇಡಿ, ನಾವು ಶಿವಬಾಬರವರಿಗೆ 5 ರೂಪಾಯಿ ಕೊಟ್ಟಿದ್ದೇವೆ ಅಂತೇಳಿ ನಮಗೆ ಅಹಂಕಾರ ಗತ್ತು ಬಂದು ಬಿಡ್ತದೆ. ಹೀಗೆ ಬರಬಾರ್ದಾಗಿದೆ. ಆದರೆ ಶಿವಬಾಬರವರಿಂದ 5 ಪದಮ ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ, ಇದು ಅನ್ಲಿಮಿಟೆಡ್ ಆಯಿತು, ಲೆಕ್ಕದಷ್ಟು ಇಲ್ಲದಷ್ಟು ನೀವು ಸ್ವರ್ಗದಲ್ಲಿ ತೆಗೆದುಕೊಳ್ತೀರಿ. ಹಾಗಿರೋ ಇದೇನು ಕೊಡೋದಾಯ್ತಾ, ನೀವು ಕೊಟ್ಟಾಗೆ ಆಯ್ತಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. अगर समझते हैं कि हम देते हैं, ये तो शिव बाबा की बड़ी इंसल्ट करते हैं. बाप तुमको कितना ऊंच बनाते. ಒಂದು ವೇಳೆ ನೀವಿಗೆ ತಿಳ್ಕೊಂಡಿದ್ದೀರಿ ಅಂತ ಹೇಳಿದ್ರೆ, ನಾವು ಶಿವಬಾಬರವರಿಗೆ ಕೊಡ್ತಾ ಇದ್ದೇವೆ ಅಂತ ನೀವು ತಿಳ್ಕೊಂಡಿದ್ದೀರಿ ಅಂತ ಹೇಳಿದರೆ, ಇದು ನೀವು ಶಿವಬಾಬರವರಿಗೆ ಭಾರಿ ದೊಡ್ಡ ಇನ್ಸಲ್ಟ್ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಬಾಬಾ ನಮಗೆ ತುಂಬ ಶ್ರೇಷ್ಠರನ್ನಾಗಿ ಮಾಡ್ತಾರೆ. तुम 5 रुपया शिव बाबा के खजाने में देते हो, बाबा तुमको 5 करोड़ देते हैं. ಎಂಥ ಲೆಕ್ಕ ಇದು. ನೀವು 5 ರೂಪಾಯಿ ಶಿವಬಾಬರವರ ಖಜಾನೆಗೆ ಕೊಡ್ತೀರಿ ಅಂತ ಹೇಳಿದರೆ, ಬಾಬಾ ನಮಗೆ 5 ಕೋಟಿಯನ್ನು ಕೊಡ್ತಾರೆ. कौड़ी से हीरे जैसा बना देते हैं. ऐसा कब संशय नहीं लाना कि हमने शिव बाबा को दिया. यह कितना बोला नाथ है. ಬಾಬಾ ಹೇಳ್ತಾ ಇದ್ದಾರೆ, ಕವಡೆಯಿಂದ ವಜ್ರ ಸಮಾನರನ್ನಾಗಿ ಮಾಡ್ತಾರೆ. ಹಾಗಾಗಿ ಇಂಥ ಯಾವುದೇ ಸಂಶಯದಲ್ಲಿ ನಾವು ಬರಬಾರ್ದು, ನಾವು ಶಿವಬಾಬರವರಿಗೆ ಕೊಟ್ಟಿದ್ದೇವೆ ಅಂತೇಳಿ. ಶಿವಬಾಬಾ ಎಷ್ಟು ಭೋಲಾನಾಥ ಆಗಿದ್ದಾರೆ. 5 ರೂಪಾಯಿ ಕೊಟ್ಟದಕ್ಕೆ 5 ಕೋಟಿ ಕೊಡುವುದಂತೆ. ಎಂಥ ಭೋಲಾನಾಥ. यह कभी ख्याल नहीं आना चाहिए हम बाबा को देते हैं. नहीं, शिव बाबा से हम 21 जन्मों के लिए वर्षा लेते हैं. ಈ ಚಿಂತನೆ ಯಾವತ್ತು ನಿಮಗೆ ಬರಬಾರ್ದು, ನಾವು ಬಾಬನಿಗೆ ಕೊಡ್ತೇವೆ ಅಂತ ಅಲ್ಲ. ಶಿವಬಾಬರವರಿಂದ ನಾವು 21 ಜನ್ಮಗಳಿಗೋಸ್ಕರ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೇವೆ. ಶುದ್ಧ ವಿಚಾರ ಸೆ नहीं दिया तो स्वीकार कैसे होगा. सब बातों की समझ बुद्धि में रखनी चाहिए. ನೋಡಿ, ಬಾಬಾ ತುಂಬ ಸೀಕ್ರೆಟ್ ಆಗಿರೋ ವಿಷಯ ಹೇಳ್ತಾ ಇದ್ದಾರೆ. ಶುದ್ಧ ವಿಚಾರಗಳಿಂದ ಕೊಡಲಿಲ್ಲ ಅಂತ ಹೇಳಿದರೆ ಸ್ವೀಕಾರ ಕೂಡ ಆಗುವುದಿಲ್ಲ. ನಾವು ಕೊಡ್ತಾ ಇದ್ದೇವೆ ಅಂತೇಳಿ ನಮಗೆ ಗತ್ತಲ್ಲಿ ಕೊಟ್ಟರೆ ಬಾಬಾ ಹೇಳ್ತಾ ಇದ್ದಾರೆ, ಇದು ಸ್ವೀಕಾರವೂ ಆಗುವುದಿಲ್ಲ. ಈ ಎಲ್ಲ ವಿಷಯಗಳ ತಿಳುವಳಿಕೆ ನಿಮ್ಮ ಬುದ್ಧಿಯಲ್ಲಿ ಇಟ್ಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ईश्वरार्थ दान करते हैं, वो कोई भूखा है क्या. नहीं, समझते हैं हमको दूसरे जन्म में मिलेगा. ಭಕ್ತಿ ಮಾರ್ಗದಲ್ಲಿ ಕೂಡ ಈಶ್ವರಾರ್ಥ ದಾನ ಮಾಡ್ತಾರೆ. ಈಶ್ವರನಿಗೇನು ಅವರೇನು ಹೊಟ್ಟೆ ಖಾಲಿ ಬಿದ್ದಿದ್ದಾರಾ? ಹೀಗಿಲ್ಲ. ತಿಳ್ಕೊಂಡಿದ್ದಾರೆ, ದಾನ ಕೊಡುವವರು ತಿಳ್ಕೊಂಡಿದ್ದಾರೆ, ನಮಗೆ ಮುಂದಿನ ಜನ್ಮದಲ್ಲಿ ಸಿಗ್ತದೆ ಅಂತ ಅವರು ತಿಳ್ಕೊಂಡಿದ್ದಾರೆ. अभी तुमको बाप कर्म अकर्म विकर्म की गति बैठ समझाते हैं. यहाँ जो कर्म करेंगे सो विकर्म ही होगा, क्योंकि रावण राज्य. ಈಗ ನಿಮಗೆ ತಂದೆ ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ಕೂತ್ಕೊಂಡು ಹೇಳಿದ್ದಾರೆ. ಇಲ್ಲಿ ಏನು ಕರ್ಮ ಮಾಡ್ತಾರೆ ಅದು ವಿಕರ್ಮವೇ ಆಗ್ತದೆ. ಯಾಕೆ ಅಂತ ಹೇಳಿದರೆ ಇದು ರಾವಣ ರಾಜ್ಯ. सतयुग में कर्म अकर्म हो जाता है. हम तुमको अभी इस दुनिया से उस दुनिया में ट्रांसफ़र करते हैं जहाँ तुमसे विकर्म होगा ही नहीं. ಸತ್ಯುಗದಲ್ಲಿ ಕರ್ಮ ಅಕರ್ಮ ಆಗ್ತದೆ. ಈಗ ನಾವು ನಿಮ್ಮನ್ನು ಬಾಬಾ ಹೇಳ್ತಾ ಇದ್ದಾರೆ ಆ ಜಗತ್ತಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಎಲ್ಲಿಗೆ? ಅಲ್ಲಿ ಯಾವುದೇ ರೀತಿಯ ವಿಕರ್ಮ ನಿಮ್ಮ ಕೈಯಿಂದ ಆಗುವುದಿಲ್ಲ. ಆ ಜಗತ್ತಿಗೆ ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ಬಾಬಾ ಹೇಳ್ತಾರೆ. बहुत बच्चे हो जाएंगे फिर तुम्हारे पैसे भी क्या करेंगे. ಮುಂದಕ್ಕೆ ಬಾಬನ ಮಕ್ಕಳಿಗೆ ಈಗ ಪರಿಸ್ಥಿತಿ ಹಾಗೆ ಬಂದಾಗಿದೆ. ಬಾಬನಿಗೆ ತುಂಬ ಮಕ್ಕಳಿದ್ದಾರೆ, ತುಂಬ ಹಣವನ್ನು ಕೂಡ ಕೊಡ್ತಾರೆ. ಆಗ ಮತ್ತೆ ನಮ್ಮ ಹಣ ಯಾವುದೇ ಕೆಲಸಕ್ಕೆ ಬರುವಂಥದ್ದಿರುವುದಿಲ್ಲ. हम कच्चा सराफ नहीं हूँ जो लेवे और काम में ना आए फिर भर कर देना पड़े. मैं पक्का सराफ हूँ. खरीदेंगे ज़रूरत नहीं है. ಬಾಬಾ ಭಯಂಕರ. ಬಾಬಾ ಹೇಳ್ತಾ ಇದ್ದಾರೆ, ನಾನು ಅಂತಿಂತ ಸಾಮಾನ್ಯ ವೀಕ್ ಆಗಿರೋ ವ್ಯಾಪಾರಿ ಅಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ತಗೊಂಡ್ರೆ ಪುನಃ ಕೊಡಬೇಕಲ್ಲ. ಬಾಬಾ ಭಯಂಕರ. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮಿಂದ ತಗೊಂಡ್ರೆ ನಾನು ಮತ್ತೆ ತುಂಬಿಸಿ ಕೊಡಬೇಕಲ್ಲ, ಅದಕ್ಕೋಸ್ಕರ ನಾನು ಭಯಂಕರ ಜನ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಾನು ಆಗ ತಕ್ಷಣ ಹೇಳಿಬಿಡ್ತೇನೆ, ನನಗೆ ಅಗತ್ಯ ಇಲ್ಲ ಅಂತ ಹೇಳಿಬಿಡ್ತೇನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕೊಡಲಿಕ್ಕೆ ಬಂದಾಗ ಅಗತ್ಯ ಇಲ್ಲ ಅಂತ ಹೇಳಿಬಿಡ್ತೇನೆ ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ತಂದೆ ತಾಯಿಯಾಗಿರುವಂಥ ಬಾಪ್ ದಾದ
ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಹೇಳ್ತಾರೆ. ಹಾಗೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೂ ಕೂಡ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶದಲ್ಲಿ ಫಸ್ಟ್ ಪಾಯಿಂಟ್, ತೀವ್ರ ವೇಗದಿಂದ ಪುರುಷಾರ್ಥ ಮಾಡಿ ವಿಕಾರಗಳ ಕಲ್ಮಶವನ್ನು ಯೋಗದ ಅಗ್ನಿಯಲ್ಲಿ ಹಾಕಬೇಕು, ಕರಗಿಸಬೇಕು. ಪವಿತ್ರತೆಯ ಸಂಪೂರ್ಣ ಪ್ರತಿಜ್ಞೆ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಬುದ್ಧಿಯಲ್ಲಿಟ್ಟುಕೊಂಡು ತನ್ನದೆಲ್ಲವನ್ನು ಕೂಡ ಹೊಸ ಜಗತ್ತಿಗೋಸ್ಕರವಾಗಿ ಟ್ರಾನ್ಸ್ಫರ್ ಮಾಡಬೇಕು. ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿದುಕೊಂಡು ತನ್ನದೆಲ್ಲವನ್ನು ಕೂಡ ಹೊಸ ಜಗತ್ತಿಗೋಸ್ಕರ ಟ್ರಾನ್ಸ್ಫರ್ ಮಾಡಬೇಕು. ವರದಾನ ಆಗಿದೆ, ತನ್ನ ಬುದ್ಧಿ ಎಂಬ ನೇತ್ರವನ್ನು ಕ್ಲಿಯರ್ ಮತ್ತು ಕೇರ್ಫುಲ್ ಆಗಿ ಇಟ್ಟುಕೊಳ್ಳುವಂತಹ ಮಾಸ್ಟರ್ ನಾಲೆಜ್ಫುಲ್ ಪವರ್ಫುಲ್ ಆಗಿರಿ. ತನ್ನ ಬುದ್ಧಿ ಎಂಬ ನೇತ್ರವನ್ನು ಕ್ಲಿಯರ್ ಮತ್ತು ಕೇರ್ಫುಲ್ ಆಗಿಟ್ಟುಕೊಳ್ಳುವಂತಹ ಮಾಸ್ಟರ್ ನಾಲೆಜ್ಫುಲ್ ಪವರ್ಫುಲ್ ಆಗಿರಿ. ಹೇಗೆ ಆಗುವುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. जैसे ज्योतिषी अपने ज्योतिष की नॉलेज से ग्रहों की नॉलेज से आने वाली आपदाओं को जान लेते हैं, ऐसे आप बच्चे इन एडवांस माया द्वारा आने वाले पेपर्स को परख कर पास विद ऑनर बनने के लिए अपने बुद्धि रूपी नेत्र को क्लियर बनाओ और केयरफुल रहो. ಭಾರಿ ದೊಡ್ಡ ವಿಷಯ ಬಾಬಾ ಹೇಳ್ತಾ ಇದ್ದಾರೆ. ಹೇಗೆ ಜ್ಯೋತಿಷಿಗಳು ತಮ್ಮ ಜ್ಯೋತಿಷ್ಯ ಜ್ಞಾನದಿಂದ ಮತ್ತು ಗ್ರಹಗಳ ಜ್ಞಾನದಿಂದ ಬರುವಂಥ ಆಪತ್ತುಗಳನ್ನು ಅವರು ತಿಳ್ಕೊಂಡು ಬಿಡ್ತಾರೆ, ಹಾಗೆ ನೀವು ಮಕ್ಕಳು ಇನ್ ಅಡ್ವಾನ್ಸ್ ಮಾಯೆಯ ಮುಖಾಂತರ ಬರುವಂಥ ಪೇಪರ್ಗಳನ್ನು ತಿಳಿದುಕೊಂಡು ಪಾಸ್ ವಿದ್ ಆನರ್ ಆಗಲಿಕ್ಕೋಸ್ಕರವಾಗಿ ತನ್ನ ಬುದ್ಧಿ ಎಂಬ ನೇತ್ರವನ್ನು ಕ್ಲಿಯರ್ ಆಗಿಟ್ಟುಕೊಳ್ಳಿ ಮತ್ತು ಕೇರ್ಫುಲ್ ಆಗಿರಿ. ಬುದ್ಧಿರೂಪಿ ನೇತ್ರವನ್ನು ಕ್ಲಿಯರ್ ಆಗಿಟ್ಕೊಳ್ಳಿ ಮತ್ತು ಕೇರ್ಫುಲ್ ಆಗಿರಿ. दिन प्रतिदिन याद की व साइलेंस की शक्ति को बढ़ाओ तो पहले से ही मालूम पड़ेगा कि आज कुछ होने वाला है. ಭವಿಷ್ಯ ಗೊತ್ತಾಗಿ ಬಿಡುತ್ತದೆ. ದಿನ ಪ್ರತಿದಿನ ನೆನಪಿನ ಹಾಗೂ ಶಾಂತಿಯ ಶಕ್ತಿಯನ್ನು ಹೆಚ್ಚಿಸಿಕೊಂಡಾಗ ಮೊದಲೇ ಗೊತ್ತಾಗಿ ಬಿಡುತ್ತದೆ ಇವತ್ತು ಏನೋ ಆಗ್ಲಿಕ್ಕಿದೆ ಅಂತ ಗೊತ್ತಾಗ್ತದೆ. ಮಾಸ್ಟರ್ ನಾಲೆಜ್ಫುಲ್ ಪವರ್ಫುಲ್ ಬನೋ तो कभी हार नहीं हो सकती. ಮಾಸ್ಟರ್ ನಾಲೆಜ್ಫುಲ್ ಮತ್ತು ಪವರ್ಫುಲ್ ಆದಾಗ ಯಾವತ್ತಿಗೂ ಕೂಡ ಸೋಲಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್ ಆಗಿದೆ, ಪವಿತ್ರತಾ ಹಿ ನವೀನತಾ ಹೈ और यही ज्ञान का ಫೌಂಡೇಶನ್ है. ಪವಿತ್ರತೆಯೇ ನವೀನತೆ ಅಂತ ಬಾಬಾ ಹೇಳ್ತಾರೆ. ಇದರಲ್ಲಿ ಒಂದು ಹೊಳಪು ಇರುವಂಥದ್ದು ಯಾವುದರಲ್ಲಿ? ಪವಿತ್ರತೆಯಲ್ಲಿ. ಮತ್ತು ಇದೇ ಜ್ಞಾನದ ಫೌಂಡೇಶನ್ ಆಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಬಾಬಾ ನಮಗೆ ಯೋಗಾಗ್ನಿಯಿಂದ ಪಾಪವನ್ನು ಭಸ್ಮ ಮಾಡಿಕೊಂಡು ಸತೋಪ್ರಧಾನ ಆಗಲಿಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ. ಪಾಪಕರ್ಮ ಯಾವುದೂ ಮಾಡಬೇಡಿ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಪವಿತ್ರರಾಗುವುದಕ್ಕೆ ಪ್ರತಿಜ್ಞೆ ಮಾಡಲಿಕ್ಕೆ ಬಾಬಾ ಹೇಳಿಸ್ತಾ ಇದ್ದಾರೆ. ಪ್ರತಿಜ್ಞೆ ಮಾಡಿದರೆ ಇಲ್ಲಿ ದಾನ ಕೊಟ್ಟರೆ ಗ್ರಹಣ ಬಿಡುತ್ತದೆ ಅಂತ ಬಾಬಾ ಹೇಳ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮೊಂದಿಗೆ ನಾವೇ ಕೇಳಿಕೊಳ್ಬೇಕಾಗಿದೆ, ನಮ್ಮಲ್ಲಿ ಯಾವುದೇ ರೀತಿಯ ವಿಕಾರಗಳು ಇಲ್ಲ ತಾನೇ ಅಂತ ನಮ್ಮೊಂದಿಗೆ ನಾವೇ ಕೇಳಿಕೊಳ್ಬೇಕು ಅಂತಲೂ ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.